ಪ್ರಿಯ ಸಹೋದರರೇ, ಸಹೋದರಿಯರೇ, ನಿಮ್ಮ ಜೀವನ ಇವತ್ತು ದೇವ್ರ ಮುಂದೆ ಹೇಗಿದೆ ಯೋಚಿಸಿ ನೋಡಿ. ನಿಮ್ಮ ಜೀವನ ತುಂಬ ಬೆಲೆಯುಳ್ಳದ್ದು, ತುಂಬ ಗಾಂಭೀರ್ಯವಾದದ್ದು. ಯಾಕಂದರೆ ಈ ಲೋಕದಲ್ಲಿ ನೀವು ಜೀವಿಸೋ ಒಂದು ತಾತ್ಕಾಲಿಕವಾದ ಜೀವನದಲ್ಲಿ ನೀವು ಮಾಡುವ ಒಂದೊಂದು ಆಯ್ಕೆಗಳಿಗೆ ಪರಿಣಾಮಗಳಿವೆ. ನಿತ್ಯತ್ವದಲ್ಲಿ ಇರುವ ಪರಿಣಾಮಗಳು ಇವೆ. ಈ ಲೋಕದಲ್ಲಿ ನೀವು ಜೀವಿಸುವ ಈ ಒಂದು ಜೀವನದಲ್ಲಿ ಪರಿಣಾಮಗಳು ಇವೆ. ಆ ಕಾರಣದಿಂದ ಇವತ್ತು ನಿಮ್ಮ ಸೃಷ್ಟಿಕರ್ತನಾದ ದೇವರ ಮುಂದೆ ನಿಮ್ಮ ಹೃದಯಗಳು, ನಿಮ್ಮ ಜೀವಿತಗಳು ಹೇಗಿದೆ ಅಂತ ನೀವು ಯೋಚಿಸಬೇಕಾಗಿರೋದು ತುಂಬ ಪ್ರಾಮುಖ್ಯವಾದದ್ದು. ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ನಾವು ಪಾಪ ಮಾಡ್ತೀವಿ. ಇವತ್ತು ನೀವು ಪಾಪದಲ್ಲಿ ಇರೋದಾದರೆ, ಪಾಪದಲ್ಲಿ ಜೀವಿಸ್ತಾ ಇರೋದಾದರೆ, ನೀವು ಪಾಪ ಮಾಡುವಾಗ ಎಷ್ಟೋ ಸಾರಿ ನಿಮಗೆ ಅನ್ನಿಸ್ಬೋದು, ನಾನು ಪಾಪ ಮಾಡಿದೆ, ಯಾರೂ ನನ್ನ ನೋಡಿಲ್ಲ, ಯಾರೂ ನನ್ನ ಹಿಡ್ದಿಲ್ಲ, ನಾನು ತಪ್ಪಿಸ್ಕೊಂಡ್ಬಿಟ್ಟೆ, ನನಗೆ ಯಾವೊಂದು ಶಿಕ್ಷೆನೂ ಆಗಲಿಲ್ಲ ಅಲ್ವಾ, ನಾನು ಅವ್ರಿಗೆ ಮೋಸ ಮಾಡಿದೆ, ಯಾರೂ ಕಂಡುಹಿಡ್ದಿಲ್ಲ, ಅಲ್ಲಿ ನಾನೊಂದು ಸುಳ್ಳು ಹೇಳಿದೆ, ಅದರಿಂದ ನನಗೆ ಪ್ರಯೋಜನ ಆಯಿತು, ಯಾರೂ ಕಂಡುಹಿಡ್ದಿಲ್ಲ, ನನಗೆ ಯಾವೊಂದು ಪರಿಣಾಮನೂ ಇಲ್ಲ, ನಾನು ಈ ರೀತಿ ಪಾಪ ಮಾಡೋದ್ರಿಂದ ನನಗೆ ಪ್ರಯೋಜನ ಉಂಟಾಗ್ತಾ ಇದೆ ಅಂತ ನೀವು ಅಂದ್ಕೋಬೋದು. ಆದರೆ ನಿಮ್ಮ ಪಾಪಕ್ಕೆ ಸಿಗಬೇಕಾಗಿರೋ ದಂಡನೆ ನಿಶ್ಚಯವಾಗಿಯೂ ನಿಮಗೆ ಸಿಗುತ್ತೆ. ಆ ದಂಡನೆಯ ವಿಷಯ ಎಷ್ಟು ಗಂಭೀರವಾದದ್ದು ಅಂತ ದೇವರ ವಾಕ್ಯದ ಬೆಳಕಲ್ಲಿ ನಾನು ನಿಮ್ಮ ಜೊತೆ ಹಂಚಬೇಕು ಅಂತ ಬಯಸ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಒಂದು ವಾಕ್ಯ ಓದಿ ನಾವು ಪ್ರಾರಂಭಿಸೋಣ. ದೇವರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ, ಪ್ರಸಂಗಿಯ ಗ್ರಂಥದಲ್ಲಿ 8ನೇ ಅಧ್ಯಾಯ 11ನೇ ವಾಕ್ಯ. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ಇಲ್ಲಿ ನಾವು ಓದೋದು ದೇವರ ವಾಕ್ಯ ನಮಗೆ ಮನುಷ್ಯರ ಸ್ವಭಾವದಲ್ಲಿರೋ ಒಂದು ವಿಷಯ ನಮಗೆ ತೋರ್ಪಡಿಸ್ತಾ ಇದೆ. ಮನುಷ್ಯರ ಸ್ವಭಾವ ಏನು? ನೀವು ಪಾಪ ಮಾಡುವಾಗ ಆ ಪಾಪಕ್ಕೆ ಸಿಗಬೇಕಾಗಿರೋ ದಂಡನೆ ಅಥವಾ ಶಿಕ್ಷೆ ಆವಾಗಲೇ ತಕ್ಷಣವಾಗಿ ಸಿಗದೇ ಇರೋ ಕಾರಣ ನಿಮಗೇನನ್ಸುತ್ತೆ, ನಾನು ಪಾಪ ಮಾಡಿದೆ, ಯಾರೂ ನೋಡಿಲ್ಲ, ಯಾರೂ ನನ್ನ ಕಂಡಿಡ್ದಿಲ್ಲ, ಯಾರೂ ನನ್ನ ಹಿಡ್ದಿಲ್ಲ, ಆ ಕಾರಣದಿಂದ ಈ ಪಾಪ ನಾನು ಮತ್ತೆ ಮತ್ತೆ ಮಾಡ್ತೀನಿ, ಇದರಿಂದ ನನಗೆ ಪ್ರಯೋಜನ ಆಗುತ್ತೆ, ಇದರಲ್ಲಿ ನನಗೆ ಸುಖ ಸಿಗ್ತಾ ಇದೆ, ಆನಂದ ಸಿಗ್ತಾ ಇದೆ, ಲಾಭ ಸಿಗ್ತಾ ಇದೆ, ಯಾರೂ ನನ್ನ ಕಂಡಿಡಿಯಲ್ಲ. ಆ ರೀತಿ ನೀವು ಅಂದ್ಕೊಳ್ಳೋದ್ರಿಂದ ಪಾಪ ಮಾಡೋದಕ್ಕೆ ಪ್ರಾರಂಭದಲ್ಲಿ ಏನಾದರೂ ಸ್ವಲ್ಪ ಮುಜುಗರ ಇತ್ತು, ಸ್ವಲ್ಪ ಏನೋ ಭಯ ಭೀತಿ ಇತ್ತು, ಇವಾಗ ಅದು ಕೂಡ ಇಲ್ಲ. ದೇವರ ಭಯ ಇಲ್ಲದೆ ನೀವು ಇವತ್ತು ಪಾಪದಲ್ಲಿ ಮುಂದುವರಿತಾ ಇರ್ಬೋದು. ನಿಮ್ಗೆ ಅನ್ನಿಸ್ತಾ ಇರ್ಬೋದು, ನಿಮ್ಮ ಪಾಪಕ್ಕೆ ಯಾವೊಂದು ಪರಿಣಾಮನೂ ಇಲ್ಲ, ಯಾವೊಂದು ಶಿಕ್ಷೆನೂ ಇಲ್ಲ, ನೀವು ಇದ್ರ ಬಗ್ಗೆ ಅಷ್ಟೊಂದು ಚಿಂತೆ ಮಾಡೋ ಅವಶ್ಯನೇ ಇಲ್ಲ, ಪಾಪ ಒಂದು ಸಹಜವಾಗಿರೋ ಒಂದು ವಿಷಯ ಅಂತ ನಿಮ್ಗೆ ಅನ್ನಿಸ್ಬೋದು. ಅದಕ್ಕೆ ಒಂದು ಮುಖ್ಯವಾದ ಕಾರಣ ಏನು? ಇಲ್ಲ ಓದಿದ್ದು, ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ. ತಕ್ಷಣವಾಗಿ ಸಿಗ್ತಾ ಇಲ್ಲ. ಆದರೆ ಇಲ್ಲಿ ಗಮನಿಸಿ, ದೇವರ ವಾಕ್ಯ ಹೇಳ್ತಾ ಇಲ್ಲ ಸಿಗ್ತಾ ಇಲ್ಲ, ನಡೀದೇ ಇರೋ ಕಾರಣ ಅಂತ ಅಲ್ಲ ಬರೆದಿರೋದು, ಕೂಡಲೇ ನಡೆಯದಿರುವ ಕಾರಣ. ನಡೆಯುತ್ತೆ, ದಂಡನೆ ನಿಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಆ ದಂಡನೆ ತಕ್ಷಣವಾಗಿ ಸಿಗ್ತಾ ಇಲ್ಲ, ಈವಾಗಲೇ ಸಿಗ್ತಾ ಇಲ್ಲ. ನೀವು ಪಾಪ ಮಾಡಿದ ತಕ್ಷಣ ಆವಾಗಲೇ ನೀವು ಸತ್ತು ಬೀಳ್ತಾ ಇಲ್ಲ ಅಲ್ವಾ? ಆ ರೀತಿಯಾದ ಘಟನೆಗಳು ಇವೆ. ಪಾಪದ ದಂಡನೆ ಬಗ್ಗೆ ನಾನು ಬರ್ತಾ ಇದ್ದೀನಿ, ಅದರಲ್ಲಿ ನಾನು ವಿವರಿಸ್ತೀನಿ. ಆಗ ಕೆಲವರು ತುಂಬ ಅಪರೂಪವಾಗಿ, ಯಾವಾಗಲೂ ಸ್ವಾಭಾವಿಕವಾಗಿ ನಡೆಯೋ ವಿಷಯ ಅಲ್ಲ, ಕೆಲವರು ಆ ರೀತಿಯೂ ಘಟನೆಗಳಿವೆ. ಪಾಪ ಮಾಡಿದ ಆ ಒಂದು ಸಂದರ್ಭದಲ್ಲೇ ಅವರು ಸತ್ತು ಬಿದ್ದ ಆ ಅವಸ್ಥೆಗಳು ಇವೆ. ಆದರೆ ಎಲ್ಲರಲ್ಲೂ ಅಲ್ಲಿ ಆ ರೀತಿಯಾದ ಒಂದು ವಿಷಯ ನಾವು ನೋಡಲ್ಲ, ಆ ರೀತಿ ನಡೆಯಲ್ಲ. ದೇವರು ದೀರ್ಘ ಶಾಂತಿಯುಳ್ಳವನಾಗಿ ಜನರಿಗೆ ಅವಕಾಶಗಳು ಕೊಡ್ತಾ ಇದ್ದಾನೆ. ಹಾಗೆ ನಿಮಗೇನು ಅನ್ನಿಸ್ಬೋದು, ನಾನು ಪಾಪ ಮಾಡಿದೆ ಕೂಡಲೇ ಏನು ನಡೆದಿಲ್ಲ, ದಂಡನೆ ನಡೆದಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದೆ ಕೂಡಲೇ ನಡೆದಿಲ್ಲ, ಆದರೆ ದಂಡನೆ ನಡೆಯುತ್ತೆ. ಯಾಕಂದರೆ ಪಾಪದ ಸಂಬಳ ಅಂತ ಹೇಳೋದು ಮರಣ.
ಇವಾಗ ರೋಮಾಪುರದವರಿಗೆ ಬರೆದಿರೋ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಓದೋದು, ಪಾಪವು ಕೊಡುವ ಸಂಬಳ ಮರಣ. ಪಾಪವು ಕೊಡುವ ಸಂಬಳ ಮರಣ ಅಂದರೆ ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ ಅನ್ನೋದು ಮರಣ. ಅದು ಯಾವುದೇ ಪಾಪ ಆಗಿರಲಿ, ಆ ಎಲ್ಲ ಪಾಪಕ್ಕೂ ಸಿಗಬೇಕಾಗಿರೋ ಶಿಕ್ಷೆ ಅನ್ನೋದು ಮರಣ. ಮರಣ ಅಂತ ಹೇಳಿದ ಕೂಡಲೇ ನಮಗೆ ನೆನಪಿಗೆ ಬರೋದೇನು? ಶಾರೀರಿಕವಾಗಿ ಒಬ್ಬ ವ್ಯಕ್ತಿ ಸಾಯೋದು. ಆದರೆ ದೇವರ ವಾಕ್ಯ ಮರಣದ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಿಳಿಸುತ್ತೆ. ಆದಿಕಾಂಡದಲ್ಲಿ ನಾವು ಓದ್ತಾ ಹೋದರೆ ಮನುಷ್ಯ ಹೇಗೆ ದೇವರು ಮನುಷ್ಯನನ್ನು ಉಂಟು ಮಾಡ್ದ, ಆ ಮನುಷ್ಯನಿಗೆ ಒಂದು ತೋಟ ಕೊಟ್ಟ, ಆ ತೋಟದಲ್ಲಿ ಒಂದು ವಿಶೇಷವಾದ ವೃಕ್ಷದ ಹಣ್ಣನ್ನು ನೀನು ತಿನ್ನಬೇಡ, ತಿನ್ನೋ ದಿನಾನೇ ನೀನು ಸತ್ತೋಗ್ತೀಯ ಅಂತ ಹೇಳ್ದ. ಆದಿಕಾಂಡ 2ನೇ ಅಧ್ಯಾಯದಲ್ಲಿ. 3ನೇ ಅಧ್ಯಾಯದಲ್ಲಿ ಆ ಮನುಷ್ಯ ಆ ಹಣ್ಣನ್ನು ತಿಂತಾನೆ, ಆವತ್ತೇ ಅವನು ಸತ್ತು ಬೀಳಲ್ಲ. ನಾವು ನೋಡ್ತೀವಿ ಇನ್ನೂ ಅವನು ಜೀವಿಸ್ತಾನೆ, ಎಷ್ಟೋ ವರ್ಷಗಳು ಜೀವಿಸಿದ ನಂತರ 5ನೇ ಅಧ್ಯಾಯದಲ್ಲಿ ಆದಾಮನು ಸತ್ತನು ಅಂತ ನಾವು ಓದ್ತೀವಿ. ಅದರ ಅರ್ಥ ಏನು? ಮರಣ ಅನ್ನೋದು ಅಲ್ಲಿಂದನೇ ಪ್ರಾರಂಭ ಆಯಿತು, ಅದೊಂದು ಪ್ರಕ್ರಿಯೆಯಾಗಿ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ಅವರು ಆ ಹಣ್ಣನ್ನು ನಿಷೇಧಿಸಲ್ಪಟ್ಟ ಆ ಹಣ್ಣನ್ನು ತಿಂದಾಗ ಅವರು ಆಧ್ಯಾತ್ಮಿಕವಾಗಿ ಸತ್ರು, ಅವರು ಪಾಪದಲ್ಲಿ ಸತ್ರು. ಅದರ ವಿಷಯದಲ್ಲಿ ನಾವು ಎಫೆಸ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಓದ್ತೀವಿ. ಅಲ್ಲಿ ನಾವು ಓದೋದು, ನಾವು ನಮ್ಮ ಪಾಪಗಳ ಮತ್ತು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ವಿ. ಅಂಥವರಾಗಿದ್ದ ನಮ್ಮನ್ನು ದೇವರು ತನ್ನ ಸ್ವಾರ್ಥೆಯ ಮೂಲಕ, ಕ್ರಿಸ್ತನ ಮೂಲಕ ನಮ್ಮನ್ನು ಬದುಕುವಂತೆ ಮಾಡಿದ್ರು, ಮತ್ತೆ ಜೀವವುಳ್ಳವರಾಗುವಂತೆ ಮಾಡಿದ್ರು. ನಮ್ಮನ್ನು ಸತ್ತವರಿಂದ ಎಬ್ಬಿಸಿರೋ ರೀತಿ ನಮ್ಮನ್ನು ಆಧ್ಯಾತ್ಮಿಕವಾಗಿ ಆ ಸತ್ತಿರೋ ಅವಸ್ಥೆಯಿಂದ ಎಬ್ಬಿಸಿದ್ರು ಅಂತ ನಾವು ಎಫೆಸ 2:1 ಓದ್ತೀವಿ. ಆ ಒಂದು ಅವಸ್ಥೆಯಲ್ಲಿ ಎಲ್ಲ ಮನುಷ್ಯರು ಇದ್ದಾರೆ. ಈ ಲೋಕದಲ್ಲಿ ಹುಟ್ಟು ಬರೋ ಎಲ್ಲ ಮನುಷ್ಯರು ಆ ಒಂದು ಅವಸ್ಥೆಯಲ್ಲೇ ಹುಟ್ಟು ಬರೋದು. ಒಂದು ಆಧ್ಯಾತ್ಮಿಕವಾಗಿ ಸತ್ತಿರೋ ಒಂದು ಅವಸ್ಥೆಯಲ್ಲಿ ಎಲ್ಲ ಮನುಷ್ಯರು ಹುಟ್ಟು ಬರೋದು. ಸುವಾರ್ತೆಯ ಮೂಲಕ ಅವರು ಜೀವ ಹೊಂದ್ತಾರೆ. ಈ ಸಾವು ಎಲ್ಲಿಂದ ಪ್ರಾರಂಭ ಆಯಿತು? ಆ ನಿಷೇಧಿಸಲ್ಪಟ್ಟ ಹಣ್ಣನ್ನು ಆದಾಮ ಹವ್ವ ಎಂಬ ನಮ್ಮ ಮೊದಲನೇ ತಂದೆ ತಾಯಿಗಳಾದ ಅವರು ತಿಂದಾಗ ಅವರು ಪಾಪ ಮಾಡಿದ್ರು. ಪಾಪ ಮಾಡಿದ ಕೂಡಲೇ ಆ ದಿನವೇ ಅವ್ರು ಸತ್ತರು. ಹೇಗೆ? ಸಾಯೋ ಆ ಪ್ರಕ್ರಿಯೆ, ಮರಣ ಎಂಬ ಆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಅವರು ಆಧ್ಯಾತ್ಮಿಕವಾಗಿ ಸತ್ರು. ಅದರ ಅರ್ಥ ಏನು? ಅದು ಮರಣದ ಮೊದಲನೇ ಹಂತ ಅಂತ ಹೇಳ್ಬೋದು. ಮರಣಕ್ಕೆ 3 ಹಂತಗಳು ನಾವು ಹೇಳ್ಬೋದು. ಮರಣದ ಮೊದಲನೇ ಹಂತ ಅನ್ನೋದು ಆಧ್ಯಾತ್ಮಿಕವಾದ ಸಾವು, ಆಧ್ಯಾತ್ಮಿಕವಾದ ಮರಣ. ಅಲ್ಲಿ ದೇವರಿಂದ ಅವರು ದೂರ ಆಗ್ತಾ ಇದ್ದಾರೆ. ಮರಣದ ಬಗ್ಗೆ ನೀವು ಮುಂಚೆನೂ ಕೇಳಿರ್ಬೋದು. ಮರಣ ಅನ್ನೋದು ಬೇರ್ಪಡುವಿಕೆ, ಪ್ರತ್ಯೇಕತೆ. ಅಲ್ಲಿ ಮೊದಲನೇ ಹಂತದಲ್ಲಿ ಆಧ್ಯಾತ್ಮಿಕ ಮರಣದಲ್ಲಿ ಏನು ನಡೀತಾ ಇದೆ ಅಂದರೆ, ದೇವರಿಂದ ಮನುಷ್ಯ ಅಗಲ್ತಾ ಇದ್ದಾನೆ, ದೂರ ಆಗ್ತಾ ಇದ್ದಾನೆ. ಆಧ್ಯಾತ್ಮಿಕವಾಗಿ ಅವನಲ್ಲಿರೋ ಆತ್ಮಕ್ಕೆ ದೇವ್ರ ಜೊತೆ ಸಂಬಂಧ ಇಲ್ಲದೆ ಒಂದು ಅವಸ್ಥೆಗೆ ಹೋಗ್ತಾ ಇದ್ದಾನೆ. ಅಂದರೆ ಆ ಆತ್ಮಕ್ಕೆ, ಮನುಷ್ಯನ ಆತ್ಮಕ್ಕೆ ದೇವ್ರ ಜೊತೆ ಒಂದು ಸಂಬಂಧ ಇತ್ತು, ಆ ಸಂಬಂಧ ಕಳೆದೋಯ್ತು. ಆ ಒಂದು ಮರಣ ಅಲ್ಲಿ ನಡೀತು. ಅದು ಆಧ್ಯಾತ್ಮಿಕ ಮರಣ. ಅದರ ನಂತರ 5ನೇ ಅಧ್ಯಾಯದಲ್ಲಿ, ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಶಾರೀರಿಕವಾಗಿ ಆದಾಮ ಸಾಯ್ತಾನೆ. ಅದರ ನಂತರ ಅನೇಕರು ಸಾಯೋದನ್ನು ನಾವು ಆದಿಕಾಂಡ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಅವರು ಸತ್ರು, ಇಷ್ಟು ವರ್ಷಗಳು ಅವರು ಜೀವಿಸಿದ್ರು, ಮತ್ತೆ ಸತ್ರು. ಈ ಸಾವನ್ನು ನಾವೆಲ್ಲರೂ ಗಮನಿಸ್ತೀವಿ. ಅದನ್ನು ನಾವು ಸಾವು ಅಂತೀವಿ, ಶಾರೀರಿಕ ಸಾವು. ಅದು 2ನೇ ಹಂತ. ಆ ಹಂತದಲ್ಲಿ ಏನು ನಡೀತಾ ಇದೆ ಅಂದರೆ, ಮೊದಲನೇ ಹಂತದಲ್ಲಿ ದೇವರಿಂದ ಮನುಷ್ಯ ದೂರ ಆದ, ಅಗಲ್ದ. 2ನೇ ಹಂತದಲ್ಲಿ ನಮ್ಮ ಒಳಗಡೆ ಇರೋ ಆತ್ಮ ನಮ್ಮ ದೇಹದಿಂದ ಆಚೆ ಬರ್ತಾ ಇದೆ. ದೇಹ ನಮ್ಮ ಆತ್ಮವನ್ನು, ನಮ್ಮ ಆತ್ಮ ದೇಹ ಬೇರೆ ಬೇರೆ ಆಗ್ತಾ ಇದೆ. ಅದು 2ನೇ ಹಂತ. 3ನೇ ಹಂತ ಸಾವು ಅಲ್ಲಿ ನಿಲ್ಲಲ್ಲ. ಸಾವು ಒಂದು ರೋಗದಂತೆ. ಇವಾಗ ಒಂದು ಚಿಕ್ಕ ಕೀಟಾಣು ನಮ್ಮ ಒಳಗಡೆ ಬಂದರೆ ಆ ರೋಗ ವ್ಯಾಪಿಸುತ್ತೆ. ಇವಾಗ ಕ್ಯಾನ್ಸರು ಶುರು ಆಗೋದು ಒಂದು ಚಿಕ್ಕ ಒಂದು ಅಣುವಾಗಿ ಶುರು ಆಗುತ್ತೆ. ಅದಾದಮೇಲೆ ಅದು ವ್ಯಾಪಿಸಿ ನಮ್ಮ ಶರೀರವನ್ನೆಲ್ಲ ಕಡೆನೂ ವ್ಯಾಪಿಸುತ್ತೆ. ಅದೇ ರೀತಿ ಮರಣ ಆವತ್ತು ಪ್ರಾರಂಭ ಆಯಿತು. ದೇವರಿಂದ ಆಗಲೋ ಒಂದು ಅನುಭವ ಪ್ರಾರಂಭ ಆಯಿತು. ಅದರ ನಂತರ ಅವರು ಶಾರೀರಿಕವಾಗಿ ಸತ್ತರು. ಶಾರೀರಿಕವಾಗಿ
ಸತ್ತಾಗ ಅವರ ಆತ್ಮ ಏನಾಯಿತು, ದೇಹದಿಂದ ಆಚೆ ಬಂತು. ಆ ಆತ್ಮ ಇವಾಗ ಶಿಕ್ಷೆ ಸ್ಥಳಕ್ಕೆ ಹೋಗುತ್ತೆ. ಅದು 3ನೇ ಹಂತ. ಅದನ್ನು ನಿತ್ಯ ಮರಣ ಅಂತ ಹೇಳ್ಬೋದು, ಇಲ್ಲದೇ ಇದ್ದರೆ 2ನೇ ಮರಣ ಅಂತಲೂ ಹೇಳ್ಬೋದು. ಅದ್ರ ಬಗ್ಗೆ ನಾವು ಪ್ರಕಟಣೆ ಗ್ರಂಥದಲ್ಲಿ 20ನೇ ಅಧ್ಯಾಯ 11ನೇ ವಾಕ್ಯದಿಂದ ಹಿಡಿದು 15ನೇ ವಾಕ್ಯದವರೆಗೂ ಓದಿದ್ರೆ ಅಲ್ಲಿ ಆ 2ನೇ ಮರಣದ ಬಗ್ಗೆ ಓದ್ತೀವಿ. 14ನೇ ವಾಕ್ಯದಲ್ಲಿ ನಾವು ಓದೋದು ಆ ಬೆಂಕಿಯ ಕೆರೆಗೆ ದೊಬ್ಬಲ್ಪಡೋದೆ 2ನೇ ಮರಣ. 15ನೇ ವಾಕ್ಯದಲ್ಲಿ ನಾವು ಓದೋದು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಕಾಣದೇ ಇರೋ ಎಲ್ಲ ಮನುಷ್ಯರನ್ನ ಆ ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟು. ಆ ರೀತಿ ಪಾಪಿಯಾದ ಮನುಷ್ಯರ ಆತ್ಮಗಳು ಆ ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತವೆ ಒಂದು ಕೊನೆಯ ದಿನದಲ್ಲಿ. ಆ ಒಂದು ಹಂತ ಕೊನೆಯದಾಗಿ ಪಾಪಕ್ಕೆ ಸಿಗುವ ಸಂಬಳ ಮರಣ, ರೋಮ 6:23 ಅಲ್ಲಿ ನೆರವೇರುತ್ತೆ. ಆಗ ಆ ಮರಣ ಈ ರೀತಿ ವ್ಯಾಪಿಸ್ತಾ ಇದೆ. ಇದಾಗಿದೆ ನಿಮ್ಮ ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ. ನಾನು ಪ್ರಾರಂಭ ಮಾಡಿದ ಎಲ್ಲಿಂದ, ನಿಮಗೆ ಯಾಕೆ ಇವತ್ತು ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ ಸಿಗ್ತಾ ಇಲ್ಲ? ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ ಒಂದು ಚಿಕ್ಕ ಏಟಲ್ಲ, ಚಿಕ್ಕ ಒಂದು ರೋಗ ಬರೋದು, ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕಿರುಕುಳ, ಒಂದು ಸಮಸ್ಯೆ ಉಂಟಾಗೋದು ಏನೂ ಅಲ್ಲ. ಇದೆಲ್ಲ ನಿಮ್ಮ ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ. ಇದೆಲ್ಲ ಸುಮ್ಮನೆ ಚಿಕ್ಕ ಚಿಕ್ಕ ಎಚ್ಚರಿಕೆಗಳು ದೇವ್ರು ಕೊಡ್ತಾ ಇರ್ಬೋದು. ನಮ್ಮ ಜೀವನದಲ್ಲಿ ಕಷ್ಟಗಳು ನಷ್ಟಗಳು ಬರೋದು ಅನೇಕ ಕಾರಣಗಳಿಂದ ಇರ್ತವೆ. ಅದರಲ್ಲಿ ಒಂದು ಕಾರಣ ಇದೇ ಆಗಿರ್ಬೋದು, ದೇವರು ನೀವು ಮಾಡಿರೋ ಪಾಪಕ್ಕೆ ಒಂದು ಏಟು ಕೊಡ್ತಾ ಇರ್ಬೋದು, ಅದು ಇದೆ. ಆದರೆ ಬೇರೆ ಎಷ್ಟೋ ಕಾರಣಗಳಿಂದನೂ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತವೆ, ಅದೊಂದು ಬೇರೆ ಒಂದು ವಿಷಯ. ಅದನ್ನು ನಾವು ಪ್ರಾರಂಭಿಸೋದಕ್ಕೆ ಹೋಗ್ತಾ ಇಲ್ಲ. ಕಷ್ಟಗಳು ನಮ್ಮ ಜೀವನದಲ್ಲಿ ಯಾವ್ಯಾವ ಕಾರಣಗಳಿಂದ ಬರ್ತೀವಿ ಅಂದರೆ ಬೇರೆ ಬೇರೆ ಕಾರಣಗಳಿವೆ. ಆದರೆ ಒಂದು ವೇಳೆ ನಿಮ್ಮ ಪಾಪದ ಕಾರಣ ನಿಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇದ್ರೂ ಕೂಡ ನಿಮ್ಮ ಪಾಪಕ್ಕೆ ತಕ್ಕದಾದ ಶಿಕ್ಷೆ ಅದಲ್ಲ. ನಿಜವಾಗ್ಲೂ ನೀವು ಮಾಡೋ ಯಾವುದೇ ಪಾಪ ಆಗಿರಲಿ, ಒಂದು ಚಿಕ್ಕ ಸುಳ್ಳೆ ಆಗಿರಲಿ, ದೊಡ್ಡ ಮೋಸ ಮಾಡಿದ್ರಿ, ಅದರ ಕೊಲೆನೇ ಮಾಡಿದ್ರಿ, ಯಾವುದೇ ಪಾಪ ಆಗಿರಲಿ, ಅದು ಎಲ್ಲರಿಗೂ ಇರೋ ಸಂಬಳ ಏನಂದರೆ ನಿಮ್ಮ ಒಳಗಡೆ ಇರೋ ಆತ್ಮ ಬೆಂಕಿಯ ಕೆರೆಗೆ ದೊಬ್ಬಲ್ಪಡಬೇಕು, ಅಲ್ಲಿ ನಿತ್ಯವಾಗಿ ಹಿಂಸೆ ಯಾತನೆ ಅನುಭವಿಸ್ಬೇಕು. ಇದಾಗಿದೆ ನಿಮಗೆ ಸಿಗಬೇಕಾಗಿರೋ ಶಿಕ್ಷೆ. ಅಲ್ಲಿ ಬೇರೆ ಬೇರೆ ಜನರಿಗೆ ಅವರವ್ರು ಮಾಡಿರೋ ಕೃತಿಗಳ ಪ್ರಕಾರ ಬೇರೆ ಬೇರೆ ರೀತಿಯಾದ ಹಿಂಸೆ ಇರುತ್ತೆ, ಎಲ್ಲರಿಗೂ ಸಮವಾಗಲ್ಲ. ಆದರೆ ಎಲ್ಲ ಪಾಪಿಗಳು ಅಲ್ಲಿ ಹೋಗಿ ಸೇರಲೇಬೇಕು. ಅಲ್ಲೇ ಅವ್ರಿಗಿರೋ ಪಾಲೇನೆಂದರೆ ಬೆಂಕಿಯ ಕೆರೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಇದು ನಿಮ್ಮ ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ. ಇಲ್ಲಿ ಸಿಗ್ತಾ ಇರೋ ಸಮಸ್ಯೆಗಳು ದೇವರು ನಿಮ್ಗೆ ಕೊಡ್ತಾ ಇರೋ ಒಂದು ಎಚ್ಚರಿಕೆ ಆಗಿರ್ಬೋದು. ನಿಮ್ಮ ಗಮನ ಸೆಳೆಯೋದಕ್ಕಾಗಿ ದೇವರು ಒಂದು ಎಚ್ಚರಿಕೆ ಕೊಡೋದಕ್ಕಾಗಿ ಕೆಲವೊಂದು ವಿಷಯಗಳು ನಿಮ್ಮ ಜೀವನದಲ್ಲಿ ಅನುಮತಿಸಿರ್ತಾರೆ. ಅದು ನೀವು ದೊಡ್ಡ ಶಿಕ್ಷೆ ಅಂತ ಅಂದ್ಕೋಬೇಡಿ. ಆದರೆ ಇಲ್ಲಿ ನಾವು ಓದಿದ್ದೇನು, ಪ್ರಸಂಗಿ 8:11 ಅಪರಾಧಕ್ಕೆ ವಿಧಿಸಿದ ಆ ದಂಡನೆ ತಕ್ಷಣವೇ ನಡೆಯೋದೇ ಇರೋ ಕಾರಣ ಮನುಷ್ಯರು ಏನು ಅಂದ್ಕೊಳ್ತಾರೆ, ಯಾರೂ ನನ್ನ ನೋಡಿಲ್ಲ, ನನ್ನ ಹಿಡಿದಿಲ್ಲ, ಯಾವೊಂದು ಪರಿಣಾಮ ಇಲ್ಲ ಅಂತ. ಆದರೆ ಇದು ನಿಜ ಅಲ್ಲ. ರೋಮ 2ನೇ ಅಧ್ಯಾಯ 3-4 ನಾವು ಓದೋಣ. ರೋಮಾಪುರದವರಿಗೆ ಬರೆದಿರೋ ಪತ್ರಿಕೆ 2ನೇ ಅಧ್ಯಾಯ, ಅದರಲ್ಲಿ 3-4-5 ವಾಕ್ಯಗಳನ್ನ ಓದೋಣ. ಎಲೈ ಮನುಷ್ಯನೇ, ಅಂಥವುಗಳನ್ನು ನಡೆಸುವವರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೇನೆಂದು ಯೋಚಿಸುತ್ತೀಯಾ? ಆತನ ಅಪಾರವಾದ ದಯಾ ಸಹನ ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಇಲ್ಲಿ ನಾವು ಓದೋದು, ನೀನು ಅಂದ್ಕೊಳ್ತಾ ಇದ್ದೀಯಾ ನೀನು ದೇವ್ರ ದಂಡನೆಯಿಂದ ನಿನಗೆ ಸಿಗಬೇಕಾಗಿರೋ ಶಿಕ್ಷೆಯಿಂದ ನೀನು ತಪ್ಪಿಸ್ಕೊಳ್ತೀಯ ಅಂತ.
ದೇವರು ನಿನಗೆ ತಕ್ಷಣವೇ ಶಿಕ್ಷೆ ಕೊಡದೇ ಇರೋದು, ನಿನಗೆ ಅವಕಾಶಗಳು ಕೊಡ್ತಾ ಇದ್ದಾನೆ. ಇಲ್ಲ ಓದೋದು, ಆತನ ಅಪಾರವಾದ ದಯಾ ಸಹನ ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯ. ದೇವರು ನಿನ್ನ ಮೇಲೆ ಇವತ್ತು ನೀನು ಪಾಪ ಮಾಡ್ತಾ ಇದ್ದೀಯಾ, ನಿನಗೆ ತಕ್ಷಣವಾಗಿ ಶಿಕ್ಷೆ ಸಿಗ್ತಾ ಇಲ್ಲದೆ ಇರ್ಬೋದು. ನೀನು ಹಾಯಾಗಿ ಜೀವಿಸ್ತಾ ಇದೆಯಾ, ನಿನಗೆ ಅನ್ನಿಸ್ಬೋದು ದೇವರು ನಿನ್ನನ್ನು ಶಿಕ್ಷಿಸ್ತಾ ಇಲ್ಲ, ನಿನ್ನ ಪಾಪಕ್ಕೆ ಯಾವೊಂದು ಪರಿಣಾಮನೂ ಇಲ್ಲ ಅಂತ. ಆದರೆ ದೇವರು ವಾಕ್ಯ ಹೇಳೋದು, ದೇವರು ನಿನ್ನ ಮೇಲೆ ದಯೆ ತೋರಿಸ್ತಾ ಇದ್ದಾನೆ, ದೀರ್ಘ ಶಾಂತಿ ತೋರಿಸ್ತಾ ಇದ್ದಾನೆ, ನಿನ್ನ ಮೇಲೆ ಸಹನೆ ತೋರಿಸ್ತಾ ಇದ್ದಾನೆ, ನಿನ್ನ ಸಹಿಸ್ಕೊಳ್ತಾ ಇದ್ದಾನೆ. ಯಾಕಂದರೆ ದೇವರು ನಿನ್ನ ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ ಈವಾಗಲೇ ಕೊಟ್ಟರೆ ನೀನು ಉಳಿಯಲ್ಲ. ನಿನ್ನನ್ನು ಬೆಂಕಿಯ ಕೆರೆಗೆ ದೊಬ್ಬಬೇಕು, ಅಲ್ಲಿ ನಿನ್ನ ಬಿಸಾಕಬೇಕು. ಅಲ್ಲಿಂದ ನೀನು ವಾಪಸ್ ಬರೋಕ್ಕೆ ಯಾವೊಂದು ಚಾನ್ಸು ಇಲ್ಲ. ಅಲ್ಲಿ ಒಂದು ಸಾರಿ ಹೋದರೆ ಇನ್ನು ವಾಪಸ್ ಬರಲ್ಲ, ಅಲ್ಲಿಂದ ಆಚೆ ಬರೋಕ್ಕೂ ಒಂದು ಅವಕಾಶವೂ ಇಲ್ಲ. ಆ ಕಾರಣದಿಂದ ದೇವರು ಇದನ್ನು ತಿಳಿದು ಆ ರೀತಿ ಆ ಶಿಕ್ಷೆಗೆ ಹಾಕಿದ್ರೆ ಬೇರೆ ಒಂದು ಅಲ್ಲಿಂದ ಬರೋ ಒಂದು ಅವಕಾಶ ಇಲ್ಲ, ಅಲ್ಲಿಂದ ಒಂದು ಬಿಡುಗಡೆಗೆ ಒಂದು ಪರಿಹಾರಕ್ಕೆ ಒಂದು ಮಾರ್ಗನೇ ಇಲ್ಲ. ಆ ಕಾರಣದಿಂದ ಅವಕಾಶ ಕೊಡ್ತಾ ಇದ್ದಾನೆ, ಕೃಪೆ ತೋರಿಸ್ತಾ ಇದ್ದಾನೆ, ನೀನು ಮಾನಸಾಂತರ ಪಡಬೇಕು ಅಂತ. ಇಲ್ಲ ಓದೋದು, ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ? ದೇವರು ದೀರ್ಘ ಶಾಂತಿ ತೋರಿಸ್ತಾ ನಿಮಗೆ ಸಿಗಬೇಕಾಗಿರೋ ಶಿಕ್ಷೆ ಇವಾಗ ಕೊಡ್ತಾ ಇಲ್ಲ. ಯಾಕಂದರೆ ದೇವ್ರ ಬಯಕೆ ಏನಂದರೆ ನೀವು ಮಾನಸಾಂತರ ಹೊಂದಬೇಕು. ನಿಮ್ಮ ಮನಸ್ಸನ್ನು ನೀವು ಬೇರೆ ಮಾಡಿಕೊಂಡು ಪಾಪದಿಂದ ನೀವು ತಿರುಗಿ ದೇವ್ರ ಕಡೆಗೆ ತಿರುಗಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಆ ಕಾರಣದಿಂದ ನಿಮ್ಮ ಮೇಲೆ ಕರುಣೆ ತೋಡ್ತಾ ಇದ್ದಾನೆ. ಅದರ ಅರ್ಥ ದೇವರೇನು ನೋಡಿಲ್ಲ ಅಂತ ಅಲ್ಲ. ಒಂದಾದರೂ ಒಂದಿನ ನೀವೇನು ದೇವ್ರ ಮುಂದೆ ನಿಂತ್ಕೋಬೇಕಾಗತ್ತೆ. ದೇವ್ರ ಮುಂದೆ ನೀವು ಮಾಡಿರೋ ಎಲ್ಲ ಕೃತಿಗಳಿಗೂ ಲೆಕ್ಕ ಒಪ್ಪಿಸ್ಬೇಕಾಗತ್ತೆ. ನೀವೆಲ್ಲರೂ ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ. ಒಬ್ಬೊಬ್ಬರು ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ. ಆಗ ನಾವು ಬಾಹ್ಯವಾಗಿ ಮಾಡಿರೋ ಕಾರ್ಯಗಳಿಗೆ ಮಾತ್ರ ಅಲ್ಲದೆ ನಾವು ಮಾತಾಡಿರೋ ಮಾತುಗಳಿಗೂ ನಾವು ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ. ನಾವು ಮತ್ತಾಯ 12:36 ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳೋ ಮಾತನ್ನು ಗಮನಿಸ್ತೀವಿ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಾವು ಎಲ್ಲಕ್ಕೂ ಉತ್ತರ ಕೊಡಬೇಕಾಗುತ್ತೆ, ಎಲ್ಲಕ್ಕೂ ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ ನಾವು ಏನೆಲ್ಲ ಮಾತಾಡಿದ್ದೀವಿ. ಅದು ಮಾತ್ರ ಅಲ್ಲದೆ ಮತ್ತಾಯ 5ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿ ಹೇಳ್ತಾನೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ಆಗ ನಮ್ಮ ಮನಸ್ಸಿನಲ್ಲೇ ವ್ಯಭಿಚಾರ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ದೇವರ ವಾಕ್ಯ ತಿಳಿಸುತ್ತೆ. ಆಗ ನಮ್ಮ ಮನಸ್ಸಲ್ಲೇ ನಾವು ವ್ಯಭಿಚಾರ ಮಾಡ್ಬೋದು. ಆಗ ನಮ್ಮ ಮನಸ್ಸಿನಲ್ಲಿ ನಾವು ತಾಲೋಳಿಸುವ ಆ ಒಂದು ಯೋಚನೆಗಳು, ಪಾಪಮಯವಾದ ಯೋಚನೆಗಳು, ಕೆಟ್ಟ ಯೋಚನೆಗಳು, ಕೆಟ್ಟ ಆಲೋಚನೆಗಳು, ಊಹೆಗಳು, ಕಲ್ಪನೆಗಳು, ಇವುಗಳಿಗೆಲ್ಲ ನಾವು ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ. ಯಾಕಂದರೆ ಇವುಗಳು ಕೂಡ ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ. ಆಗ ನಿಮ್ಮ ಹೃದಯದಲ್ಲಿ ನೀವೆಷ್ಟು ಸಾರಿ ಪಾಪ ಮಾಡಿರ್ತೀರ ಯೋಚಿಸಿ ನೋಡಿ. ಈ ಎಲ್ಲ ವಿಷಯಗಳಿಗಾಗಿ ನೀವು ಲೆಕ್ಕ ಒಪ್ಪಿಸ್ಬೇಕಾಗಿರೋ ಒಂದು ದಿನ ಬರ್ತಾ ಇದೆ. ಆ ದಿನ ಒಂದು ಊಹೆ, ಒಂದು ಕನಸಲ್ಲ, ಒಂದು ಕತೆ ಅಲ್ಲ, ಅದೊಂದು ಯಥಾರ್ಥವಾದ ನಿಜ. ದಿನಾಗಲೂ ನೀವು ನೋಡುವ ಸೂರ್ಯನ ಹಾಗೆ ಆ ಒಂದು ದಿನ ಬರ್ತಾ ಇದೆ. ದಿನಾಗಲೂ ನೀವು ಸೂರ್ಯ ನೋಡ್ತೀರ, ಅದೊಂದು ಕನಸಲ್ವಲ್ಲ. ಪ್ರತಿದಿನ ನೀವು ಮುಂಜಾನೆ ಎದ್ದು ಸೂರ್ಯ ನೋಡ್ತೀರ, ಸಂಜೆ ಆಗುತ್ತೆ, ರಾತ್ರಿ ಆಗುತ್ತೆ, ಸೂರ್ಯನ ಬೆಳಕೋಯ್ತು. ಇದೊಂದು ನಿಜ. ಅದೇ ರೀತಿಯಾದ ಒಂದು ನಿಜ ದೇವ್ರ ಮುಂದೆ ನೀವು ನಾನು ನಿಂತ್ಕೋಬೇಕಾಗುತ್ತೆ. ಅಲ್ಲಿ ಯಾವೊಂದು ವಕೀಲು, ಯಾವೊಂದು ಲಂಚ ನಿಮ್ಮನ್ನು ಕಾಪಾಡಲ್ಲ. ಯಾವೊಂದು ಸಮಾಜದ ಮುಖಂಡರು ನಿಮ್ಮನ್ನು ಕಾಪಾಡಲ್ಲ. ಇವತ್ತು ನೀವು ನಿಮ್ಮ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಅವ್ರಿಗೆಲ್ಲ ನಾವು ಕೊಡಬೇಕಾಗಿರೋ ಸಲ್ಲಿಸಬೇಕಾಗಿರೋ ಗೌರವ ನಾವು ಸಲ್ಲಿಸೋಣ. ಆದರೆ ಕೊನೆ ಮಾತಲ್ಲಿ ನೀವು ನಾನು ದೇವ್ರ ಮುಂದೆ ನಿಂತ್ಕೋಬೇಕಾಗುತ್ತೆ. ನ್ಯಾಯ ವಿಚಾರಣೆ ದಿನದಲ್ಲಿ ನಾವು ನಮ್ಮ ಜೀವನದ ಬಗ್ಗೆ ಲೆಕ್ಕ ಒಪ್ಪಿಸ್ಬೇಕಾಗತ್ತೆ. ಅದಕ್ಕಿಂತ ಮೀರಿ ಯಾವೊಂದು ದೊಡ್ಡ ವಿಷಯ ಈ ಲೋಕದಲ್ಲಿಲ್ಲ, ಈ ಜೀವನದಲ್ಲಿಲ್ಲ.
ಅದ್ರ ಬಗ್ಗೆ ನೀವು ನಾನು ಯೋಚನೆ ಮಾಡಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ 13ನೇ ವಾಕ್ಯ ನಾವು ಓದೋಣ. ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚು ಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಆಗ ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನಿಗೆ ಎಲ್ಲವೂ ಬಯಲಾಗಿದೆ, ಮುಚ್ಚು ಮರೆಯಿಲ್ಲದ್ದಾಗಿದೆ. ಯಾವುದು ರಹಸ್ಯವಾದದ್ದಲ್ಲ. ದೇವ್ರಿಗೆ ಎಲ್ಲವೂ ಕಾಣಿಸ್ತಾ ಇದೆ. ನಿಮ್ಮ ಯೋಚನೆಗಳು ಕೂಡ ದೇವರು ತಿಳಿದಿದ್ದಾನೆ ಅಂತ ನಾವು ಓದ್ತೀವಿ. ಯೆಹೆಜ್ಕೇಲನ ಗ್ರಂಥದಲ್ಲಿ ನಾವು ಅದು ಓದ್ತೀವಿ. ಆ ಗ್ರಂಥದಲ್ಲಿರೋ ವಾಕ್ಯ ನಾವು ಓದೋದಕ್ಕಿಂತ ಮುಂಚೆ ನಾವಿಲ್ಲಿ ಓದಿದ್ದು, ನೀವು ದೇವ್ರ ಮುಂದೆ ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ. ಅದನ್ನು ಯೋಚಿಸಿ, ಅದ್ರ ಬಗ್ಗೆ ಯೋಚಿಸಿ. ಇವತ್ತು ನೀವು ನಿಮ್ಮ ಪಾಪದ ಬಗ್ಗೆ ಅಷ್ಟೊಂದು ಗಾಂಭೀರ್ಯತೆ ಕೊಡದೆ ನೀವು ನಿಮ್ಮ ಜೀವನ ಅಲಕ್ಷ್ಯವಾಗಿ ಜೀವಿಸ್ತಾ ಇರ್ಬೋದು, ಪಾಪದಲ್ಲಿ ಜೀವಿಸ್ತಾ ಇರ್ಬೋದು, ಅನೇಕರಿಗೆ ಮೋಸ ಮಾಡಿ ನಿಮ್ಮ ಹೃದಯದಲ್ಲಿ ಇವತ್ತು ಅನೇಕರ ವಿರುದ್ಧವಾಗಿ ಕಹಿ ವಿದ್ರೋಹ. ನೀವು ಸಭೆಗೆ ಹೋಗ್ತಾ ಇದ್ರು, ನೀವು ಬೈಬಲ್ ಓದ್ತಾ ಇದ್ರು, ನಿಮ್ಮ ಹೃದಯ ಹೇಗಿದೆ? ಇವತ್ತು ನಾನು ನೋಡೋದು ಸಭೆಗಳಲ್ಲಿ ಅನೇಕರು ಬರ್ತಾ ಇದ್ದಾರೆ, ಅನೇಕರು ರಕ್ಷಣೆ ಹೊಂದಿಲ್ಲ ಸಹೋದರಿಯರೇ, ಅನೇಕರು ರಕ್ಷಣೆ ಹೊಂದಿಲ್ಲ. ಮೊದಲನೇದಾಗಿ ಏನಂದರೆ, ಅನೇಕರು ಬರ್ತಾ ಇರೋದು ಯೇಸು ಕ್ರಿಸ್ತನ ಹತ್ರ ಸೌಖ್ಯ ಸಿಗೋದಕ್ಕಾಗಿ, ಹಣ ಸಿಗೋದಕ್ಕಾಗಿ, ಕೆಲಸ ಸಿಗೋದಕ್ಕಾಗಿ, ಈ ವಿಷಯಗಳಿಗೋಸ್ಕರ ಬರ್ತಾ ಇದ್ದಾರೆ. ಅಂಥ ಅವರು ಯಾರೂ ರಕ್ಷಣೆ ಹೊಂದಲ್ಲ. ಪಾಪದ ವಿಮೋಚನೆಗಾಗಿ ಬೇಡ್ಕೊಂಡು ಅವರಲ್ಲಿರೋ ಪಾಪದ ಬಗ್ಗೆ ಗಾಂಭೀರ್ಯತೆ ಉಂಟಾಗಿ, ದೇವರೇ ನನಗೆ ಪಾಪದಿಂದ ನನಗೆ ಬಿಡುಗಡೆ ಬೇಕು ಅಂತ ಯೇಸು ಕ್ರಿಸ್ತನ ಮೇಲೆ ಆಶ್ರಯ ಇಡೋರಿಗೆ ರಕ್ಷಣೆ. ಆ ರೀತಿಯಾದ ರಕ್ಷಣೆ ಹೊಂದಿರುವ ಜನ ತುಂಬ ವಿರಳ. ಇವತ್ತು ಸಭೆಗಳಲ್ಲಿ ಇರೋ ಜನರಲ್ಲಿ ನಾವು ನೋಡೋದಾದರೆ ಅವರಲ್ಲಿ ದೇವರ ಭಯ ಎಲ್ಲಿ? ಇವಾಗ ಅವರ ಹೃದಯದಲ್ಲಿ ಎಷ್ಟೋ ಕಹಿ, ಕೋಪ, ಹೊಟ್ಟೆ ಕಿಚ್ಚು ಇದೆಲ್ಲ ಇಟ್ಕೊಂಡಿರ್ತಾರೆ. ಸಭೆಗೆ ಬರ್ತಾರೆ, ಬೈಬಲ್ ಓದ್ತಾರೆ. ನೀವು ಅಂಥವ್ರಾಗಿರ್ಬೋದು. ನಾನು ಅವರು ಅಂತ ಹೇಳುವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಅವಸ್ಥೆ ನೀವು ಗಮನಿಸಿ. ಇವತ್ತು ನೀವು ಈ ಸಂದೇಶ ಕೇಳುವಾಗ ಪಕ್ಕದವ್ರನ್ನ ನೀವು ನೋಡಬೇಡಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಅವಸ್ಥೆ ಮೊದಲು ಗಮನಿಸಿ. ನಿಮ್ಮ ಹೃದಯ ದೇವ್ರ ಮುಂದೆ ಹೇಗಿದೆ? ಯಾಕಂದರೆ ಯೆಹೆಜ್ಕೇಲನ ಗ್ರಂಥ ನಾವು ಓದೋಣ. ಯೆಹೆಜ್ಕೇಲನ ಗ್ರಂಥ 11ನೇ ಅಧ್ಯಾಯ ಅದರಲ್ಲಿ 5ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದ್ತೀವಿ. ಆಗ ಯೆಹೋವನ ಆತ್ಮವು ನನ್ನಲ್ಲಿ ಆವೇಶಿಸಲು ಹೀಗೆ ಸಾರಬೇಕೆಂದು ಅಪ್ಪಣೆಯಾಯಿತು. ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನೀವು ಹೀಗೆ ಮಾತಾಡುತ್ತಿದ್ದೀರಿ. ಸರಿ, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವ ಆಲೋಚನೆಗಳು ನನಗೆ ಗೊತ್ತೇ ಇವೆ. ಇಸ್ರಾಯೇಲ್ ವಂಶದವರ ಆಲೋಚನೆಗಳು ದೇವರಿಗೆ ಗೊತ್ತಿದೆ. ನಮ್ಮ ಆಲೋಚನೆಗಳು ಗೊತ್ತಿಲ್ಲ ಅಂತಲ್ಲ, ಎಲ್ಲರ ವಿಷಯವಾಗಿಯೂ ಎಲ್ಲರ ಆಲೋಚನೆಗಳು ದೇವ್ರಿಗೆ ಗೊತ್ತಿದೆ. ಆದರೆ ಇಸ್ರಾಯೇಲಿಯರಿಗೆ ವಿಶೇಷವಾಗಿ ಮಾತಾಡುವಾಗ ಇಸ್ರಾಯೇಲಿಯರ ಹೆಸರು ಇಲ್ಲಿ ಹೇಳಿದ್ದಾರೆ. ಆಗ ನಿಮ್ಮ ಮನಸ್ಸು ದೇವರಿಗೆ ಮುಚ್ಚು ಮರೆಯಿಲ್ಲದಾಗಿದೆ, ಬಟ್ಟು ಬಯಲಾಗಿದೆ, ದೇವ್ರಿಗೆ ಕಾಣಿಸ್ತಾ ಇದೆ. ದೇವ್ರ ಮುಂದೆ ನೀವು ಬಂದು ಪ್ರಾರ್ಥನೆ ಮಾಡ್ತೀರಾ, ಬೈಬಲ್ ಓದ್ತೀರಾ, ಚರ್ಚ್ ಹಾಲಿಗೆ ಬಂದು ನೀವು ಏನು ಮಾಡ್ತೀರಾ, ಪ್ರೇಯರ್ ಹಾಲಿಗೆ ಬಂದು ನೀವು ಆರಾಧನೆ ಮಾಡ್ತೀರಾ, ಹಾಡು ಹಾಡ್ತೀರಾ. ಆ ರೀತಿ ಹಾಡು ಹಾಡುವಾಗ, ಹಾಲೆಲೂಯಾ, ಮಹಿಮೆ, ಸ್ತೋತ್ರ ಅಂತ ಹೇಳುವಾಗ ದೇವರು ಹೊಕ್ಕಿ ನಿಮ್ಮ ಮನಸ್ಸನ್ನು ನೋಡುವಾಗ ಏನು ಕಾಣಿಸ್ತಾ ಇದೆ? ಆ ಹೊಟ್ಟೆ ಕಿಚ್ಚು ಕಾಣಿಸ್ತಾ ಇದೆ. ಆ ಸಹೋದರನ ಮೇಲೆ ನಿಮಗಿರೋ ಹಾಗೆ ಕಾಣಿಸ್ತಾ ಇದೆ. ಆ ಕೋಪ ಕಾಣಿಸ್ತಾ ಇದೆ. ನಿಮಗೇನು ಅನಿಸುತ್ತೆ? ದೇವರು ಇದನ್ನೆಲ್ಲ ಸಹಿಸ್ತಾನ? ದೇವರು ನಿಮ್ಮನ್ನು ಸಹಿಸ್ಕೊಳ್ತಾ ಇದ್ದಾನೆ, ಅವಕಾಶ ಕೊಡ್ತಾ ಇದ್ದಾನೆ ಮಾನಸಾಂತರ ಪಡೋದಕ್ಕೆ. ಮೊದಲನೇದಾಗಿ ನಾನು ಹೇಳಿದೆ, ಎಷ್ಟೋ ಜನ ರಕ್ಷಣೆ ಹೊಂದಿಲ್ಲ. ಅಂಥವ್ರು ರಕ್ಷಣೆ ಹೊಂದಬೇಕು ಪ್ರಿಯರೇ. ಅದಕ್ಕೆ ಈ ಸಂದೇಶಗಳನ್ನ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ರಕ್ಷಣೆ ಹೊಂದಿರೋರಲ್ಲೂ ಕೂಡ ಅನೇಕರು ಇವತ್ತು ಈ ರೀತಿಯಾದ ಕಲ್ಮಶಗಳು, ಮಾಲಿನ್ಯತೆಗಳು, ಪಾಪಗಳನ್ನ ಇಟ್ಕೊಂಡು ದೇವ್ರ ಮುಂದೆ ಬರ್ತಾ ಇದ್ದಾರೆ. ಆ ರೀತಿಯೇ ಜೀವನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಇರಬಾರ್ದು ಪ್ರಿಯರೇ. ಯಾಕಂದರೆ ದೇವ್ರಿಗೆ ನಿಮ್ಮ ಹೃದಯ ಕಾಣಿಸ್ತಾ ಇದೆ.
ಈ ಹೊಟ್ಟೆ ಕಿಚ್ಚು, ಹಾಗೆ ಕಹಿ ಇದೆಲ್ಲ ಇಟ್ಕೊಂಡು ನೀವು ದೇವ್ರ ಮುಂದೆ ಹೇಗೆ ಹೋಗೋಕ್ಕಾಗುತ್ತೆ? ದೇವ್ರನ್ನ ಮೆಚ್ಚೋಕ್ಕಾಗಲ್ಲ. ನೀವು ಜನರನ್ನ ಮೆಚ್ಚಿಸ್ಬೋದು, ಜನರ ಮುಂದೆ, ಸಭಾಪಾಲಕರ ಮುಂದೆ ನೀವು ನಾಟಕ ಆಡ್ಬೋದು, ಆದರೆ ದೇವ್ರ ಮುಂದೆ ನೀವು ನಾಟಕ ಆಡೋಕ್ಕಾಗಲ್ಲ. ದೇವರು ಎಲ್ಲ ಗಮನಿಸ್ತಾ ಇದ್ದಾನೆ. ಅಲ್ಲಿ ನೀವು ನಿಂತ್ಕೊಳ್ಳೋವಾಗ ನೀವು ಲಜ್ಜೆಗೆ, ನಾಚಿಕೆಗೆ ಗುರಿ ಆಗ್ತೀರ. ಒಂದು ವೇಳೆ ನೀವು ನಾಶನೇ ಆಗ್ಬೋದು, ಬೆಂಕಿಯ ಕೆರೆಗೂ ದೊಬ್ಬಲ್ಪಡ್ಬೋದು. ಎಷ್ಟೋ ಜನ ಅಂದ್ಕೊಳ್ತಾರೆ, ಒಂದು ಸಾರಿ ರಕ್ಷಣೆ ಹೊಂದಿದ್ರೆ ಏನು ಪಾಪ ಮಾಡಿದ್ರು ನಾವು ಎಲ್ಲೂ ಹೋಗಲ್ಲ. ಇವಾಗ ಬ್ಯಾಪ್ಟಿಸ್ಟ್ ಅವರು, ಬ್ರೆದರನ್ ಅವರು ಈ ರೀತಿ ಯೋಚನೆ ಮಾಡ್ತಾರೆ. ಆದರೆ ಪ್ರಿಯರೇ, ಈ ರೀತಿಯಾದ ಯೋಚನೆ ನರಕದಿಂದ ಬಂದದ್ದು. ಯಾಕಂದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಓದೋದು ಅನೇಕ ಎಚ್ಚರಿಕೆಯ ಮಾತುಗಳಿವೆ. ಈಗ ಇಬ್ರಿಯರಿಗೆ ಬರೆದಿರೋ ಪತ್ರಿಕೆ 6ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದಿರೋ ಪತ್ರಿಕೆ 5ನೇ ಅಧ್ಯಾಯ, ಇಲ್ಲೆಲ್ಲ ಓದೋದು ನೀವು ಕೃಪೆಯಿಂದ ಬಿದ್ದೋಗೋದ್ರ ಬಗ್ಗೆ, ನೀವು ರಕ್ಷಣೆ ಕಳ್ಕೊಳ್ಳೋ ಆ ಒಂದು ಅವಸ್ಥೆಗೆ ಬರೋದ್ರ ಬಗ್ಗೆ. ಈ ವಾಕ್ಯ ಭಾಗಗಳನ್ನೆಲ್ಲ ಬೇರೆ ರೀತಿಯಾಗಿ ಹೇಗೋ ವಿವರಿಸಿ ಅವ್ರು ಬಿಟ್ಬಿಡ್ತಾರೆ. ಆದರೆ ಅದ್ರ ಬಗ್ಗೆ ನಾನು ಇವಾಗ ಮಾತಾಡೋದಕ್ಕೆ ನಾನು ತೊಡಗ್ತಾ ಇಲ್ಲ. ಆದರೆ ನಿಮ್ಗೆ ಹೇಳಿದ ಒಂದು ಎಚ್ಚರಿಕೆ ಮಾತು, ಇದೊಂದು ನಿಜ ಅಲ್ಲ. ಒಂದು ಸಾರಿ ರಕ್ಷಣೆ ಹೊಂದಿದ್ರೆ ಏನು ಪಾಪ ಮಾಡಿದ್ರು ನಾವು ನರಕಕ್ಕೆ ಹೋಗೋದೇ ಇಲ್ಲ. ದೇವರು ನಮ್ಮ ಪಾಪಗಳನ್ನ ಕ್ಷಮಿಸ್ತಾನೆ. ಇಲ್ಲೇನೋ ಚಿಕ್ಕ ಪುಟ್ಟ ಏಟುಗಳು ನಾವು ತಿಂತೀವಿ, ಆದರೆ ನರಕಕ್ಕೆ ಹೇಗಿದ್ರು ಹೋಗಲ್ಲ, ನಾವು ಸ್ವರ್ಗಕ್ಕೆ ಹೋಗೇ ಹೋಗ್ತೀವಿ, ಗ್ಯಾರಂಟಿ. ನಮ್ಮ ಟಿಕೆಟ್ ಬುಕ್ ಆಗಿಬಿಟ್ಟಿದೆ, ನಾವು ಏನು ಪಾಪ ಮಾಡಿದ್ರು ನಾವು ನರಕಕ್ಕೆ ಹೋಗಲ್ಲ. ಇದು ನಿಜ ಅಲ್ಲ. ಆದರೆ ನಾನು ಹೇಳೋದು, ನೀವು ಪಾಪ ಮಾಡಿದ ತಕ್ಷಣ ದೇವರು ನಿಮ್ಮನ್ನು ಎತ್ತಿ ಬಿಸಾಕ್ತಾನೆ ಅಂತನೂ ಅಲ್ಲ. ಈಗ ಅವಿಶ್ವಾಸಿಗಳ ಮೇಲೆ ದೇವರು ಇಷ್ಟು ಕರುಣೆ ತೋರುತ್ತಾ ಇದ್ದರೆ, ವಿಶ್ವಾಸಿಗಳಾಗಿರೋ ನೀವು ರಕ್ಷಣೆ ಹೊಂದಿದ್ರೆ, ನಾನು ಈ ಥರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ರಕ್ಷಣೆ ಹೊಂದಿಲ್ಲ. ನೀವು ಅಂದ್ಕೋಬೇಡಿ ನಾನು ಈ ಥರ ಹೇಳುವಾಗ ನೀವೆಲ್ಲ ರಕ್ಷಣೆ ಹೊಂದಿದ್ದೀರಾ ಅಂತ. ಇಲ್ಲ, ದೀಕ್ಷಾ ಸ್ನಾನ ಹೊಂದಿರೋದ್ರಿಂದ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಅಂದ್ಕೋಬೇಡಿ. ಎಷ್ಟೋ ಜನ ಸೌಖ್ಯಕ್ಕೋಸ್ಕರ ದೀಕ್ಷಾ ಸ್ನಾನ ಹೊಂದಿದ್ದಾರೆ, ಮದುವೆ ನಡೆಯೋದಕ್ಕೋಸ್ಕರ ದೀಕ್ಷಾ ಸ್ನಾನ ಹೊಂದಿದ್ದಾರೆ. ಇದೆಲ್ಲ ಸರಿಯಾದ ದೀಕ್ಷಾ ಸ್ನಾನ ಅಲ್ಲ. ರಕ್ಷಣೆ ಹೊಂದಿದವನು ದೀಕ್ಷಾ ಸ್ನಾನ ಹೊಂದಬೇಕು. ದೀಕ್ಷಾ ಸ್ನಾನ ಹೊಂದೋದ್ರಿಂದ ನೀವು ರಕ್ಷಣೆ ಹೊಂದಲ್ಲ. ಆಗ ನೀವು ರಕ್ಷಣೆ ಹೊಂದಿದ ನಂತರ ನೀವು ದೀಕ್ಷಾ ಸ್ನಾನ ಹೊಂದಬೇಕು. ಆಗ ದೀಕ್ಷಾ ಸ್ನಾನ ಹೊಂದಿರೋದ್ರಿಂದ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಅಂದ್ಕೋಬೇಡಿ. ನೀವು ಚರ್ಚ್ಗೆ ಹೋಗ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಬೈಬಲ್ ಓದ್ತಾ ಇದ್ದೀರಾ, ಹಾಡು ಹಾಡ್ತಾ ಇದ್ದೀರಾ, ಎಲ್ಲ ಒಳ್ಳೆಯದು. ಆದರೆ ಇದರಿಂದ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಅಂದ್ಕೋಬೇಡಿ. ರಕ್ಷಣೆ ಹೊಂದದೇನೂ ಇದೆಲ್ಲ ಮಾಡ್ಬೋದು. ಆದರೆ ರಕ್ಷಣೆ ಹೊಂದೋದು ಹೇಗೆ? ನಾನು ಹೇಳಿದೆ, ನಿಮ್ಮ ಪಾಪದ ಬಗ್ಗೆ, ನಿಮ್ಮ ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ ಬಗ್ಗೆ, ಅದರ ಗಾಂಭೀರ್ಯತೆ ನೀವು ಅರ್ಥ ಮಾಡಿಕೊಂಡು ಅದರಿಂದ ನಿಮಗೊಂದು ವಿಮೋಚನೆ, ಬಿಡುಗಡೆ ಬೇಕು ಅಂತ ಹೇಳಿ ದೇವರಲ್ಲಿ ಮೊರೆ ಇಡುವಾಗ, ದೇವರೇ ನನ್ನನ್ನು ರಕ್ಷಿಸು, ನನ್ನ ಪಾಪಗಳಿಂದ, ನನ್ನ ಪಾಪದ ಶಿಕ್ಷೆಯಿಂದ ನನ್ನನ್ನು ರಕ್ಷಿಸು ಅಂತ ಮೊರೆ ಇಡುವಾಗ, ಕರ್ತನಾದ ಯೇಸು ಕ್ರಿಸ್ತನ ಬಲಿಯ ಮೇಲೆ ಸಂಪೂರ್ಣ ಆಶ್ರಯ ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸಿ ಮೊರೆ ಇಡುವಾಗ ದೇವರು ರಕ್ಷಣೆಯನ್ನು ನಿಮಗೆ ಒಂದು ದಾನವಾಗಿ ಉಚಿತವಾಗಿ ಕೊಡ್ತಾನೆ. ಆ ರೀತಿ ನೀವು ಹೊಸದಾಗಿ ಹುಟ್ಟುತ್ತೀರ. ಆಧ್ಯಾತ್ಮಿಕವಾಗಿ ಒಂದು ಹೊಸ ಜನ್ಮ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನೀವು ದೇವರ ಮಕ್ಕಳಾಗಿ ಹುಟ್ಟುತ್ತೀರ, ದೇವರ ರಾಜ್ಯದಲ್ಲಿ ಪ್ರವೇಶಿಸ್ತೀರ, ನೀವು ರಕ್ಷಣೆ ಹೊಂದ್ತೀರ. ಈ ಅನುಭವ ಇಲ್ಲದೆ ಇರೋರು ಎಲ್ಲರೂ ಕೂಡ ನರಕಕ್ಕೆ ಗುರಿಯಾಗಿದ್ದಾರೆ. ನೀವು ಚರ್ಚ್ಗೆ ಹೋಗೋದ್ರಿಂದ ನೀವು ಸ್ವರ್ಗಕ್ಕೆ ಹೋಗಲ್ಲ. ನೀವು ರಕ್ಷಣೆ ಹೊಂದಬೇಕು. ನಾನು ಹಿಂದಿನ ಸಂದೇಶಗಳಲ್ಲೇ ಹೇಳಿದೆ, ಕೆಲವು ಮಕ್ಕಳು ಸರಿ ತಪ್ಪು ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆನೇ ಸತ್ತೋಗ್ತಾರೆ. ಅವ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಇರೋದು. ಆದರೆ ಸಾಮಾನ್ಯವಾಗಿ ಸರಿ ತಪ್ಪು ಏನು ಅಂತ ತಿಳ್ಕೊಂಡಿರೋ ಒಂದು ವಯಸ್ಸಿಗೆ ಬಂದ ನಂತರ ಅವರೊಂದು ಪಾಪದಲ್ಲೇ ಜೀವಿಸಿ ಪಾಪದಲ್ಲೇ ಸತ್ತರೆ ಅವ್ರಿಗೆ ಕಾಯ್ತಾ ಇರೋದು ನಿತ್ಯ ದಂಡನೆ. ಅದರ ಬಗ್ಗೆ ಯಾತನೆಯ ಸ್ಥಳ ಅಂತ ನಾವು ಗಮನಿಸ್ತೀವಿ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ, ಅದರಲ್ಲಿ ಯಾತನೆಯ ಸ್ಥಳದ ಬಗ್ಗೆ ನಾವು ಗಮನಿಸ್ತೀವಿ. ಅಲ್ಲಿ ಇರೋ ಘಟನೆ ಒಂದು ಸಾಮ್ಯ ಅಲ್ಲ. ಅನೇಕರು ಹೇಳ್ತಾರೆ ಅದೊಂದು ಸಾಮ್ಯ ಅಂತ. ಅದೊಂದು ಸಾಮ್ಯ ಅಲ್ಲ. ಯಾಕಂದರೆ ಎಷ್ಟೋ ಸಾಮ್ಯಗಳು ಕರ್ತನು ಹೇಳಿದ್ದಾನೆ. ಯಾವೊಂದು ಸಾಮ್ಯದಲ್ಲೂ ಹೆಸರುಗಳನ್ನ ಉಪಯೋಗಿಸಲಿಲ್ಲ, ವ್ಯಕ್ತಿಗಳ ಹೆಸರುಗಳನ್ನ. ಈ ಒಂದು ವಾಕ್ಯ ಭಾಗದಲ್ಲಿ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಆ ಲಾಜರನ ಹೆಸರಿದೆ, ಅಬ್ರಹಾಮನ ಹೆಸರಿದೆ. ಇದೊಂದು ನಿಜವಾದ ಒಂದು ಘಟನೆ ಇದೆ.
ಕರ್ತನು ವಿವರಿಸ್ತಾ ಇರೋದು. ಅದೊಂದು ಸಾಮ್ಯ ಅಲ್ಲ, ಅಲ್ಲಿ ಒಂದು ಸಾಮ್ಯ ಹೇಳಿದನು ಅಂತಲೂ ಒಂದು ಉಲ್ಲೇಖನೇ ಇಲ್ಲ. ಆಗ ಅಲ್ಲಿ ಯಾತನೆಯ ಸ್ಥಳ ಅಂತ ನಾವು ಗಮನಿಸ್ತೀವಿ, ನರಕ ಅಂತ ಗಮನಿಸ್ತೀವಿ. ಆಗ ಈ ಯಾತನೆಯ ಸ್ಥಳಕ್ಕೆ ಜನ ಹೋಗೋದು. ಒಬ್ಬ ವ್ಯಕ್ತಿ ಇವತ್ತು ರಕ್ಷಣೆ ಹೊಂದದೆ ಈ ಅವಸ್ಥೆಯಲ್ಲೇ ಪಾಪದಲ್ಲೇ ಸತ್ತರೆ ಅವರ ಆತ್ಮ ಈ ಭೂಮಿಯ ಕೆಳಗಡೆನೇ ಇರೋ ಆ ಯಾತನೆ ಸ್ಥಳಕ್ಕೆ ಹೋಗುತ್ತೆ. ಅದರ ನಂತರ ಕೊನೆಯದಾಗಿ ಪ್ರಕಟಣೆ 20ನೇ ಅಧ್ಯಾಯ 11ರಿಂದ 15ನೇ ವಾಕ್ಯದವರೆಗೂ ಇರೋ ರೀತಿ ಕೊನೆ ನ್ಯಾಯ ವಿಚಾರಣೆ ನಡೆಯುವಾಗ ಅಲ್ಲೂ ಹಾಜರಾಗ್ತಾರೆ. ಎಲ್ಲ ಮನುಷ್ಯರು ಅಲ್ಲಿ ಹಾಜರಾಗ್ತಾರೆ. ರಕ್ಷಣೆ ಹೊಂದದೇ ಇರೋರ ಬಗ್ಗೆ ಹೇಳ್ತಾ ಇದ್ದೀನಿ. ರಕ್ಷಣೆ ಹೊಂದಿರೋರ ನ್ಯಾಯ ವಿಚಾರಣೆ ಬೇರೆದಾಗಿದೆ. ಅದು 2 ಕೊರಿಂಥ 5:10 ನಾವು ಓದ್ತೀವಿ. ಆದರೆ ಪ್ರಕಟಣೆ 20ನೇ ಅಧ್ಯಾಯ 11ರಿಂದ 15ನೇ ವಾಕ್ಯದವರೆಗೂ ಅವಿಶ್ವಾಸಿಗಳು ಅಂದರೆ ಪಾಪಿಗಳು ಅಲ್ಲಿ ನ್ಯಾಯ ವಿಚಾರಣೆಗೆ ಹಾಜರಾಗ್ತಾರೆ. ಆ ರೀತಿ ಹಾಜರಾದ ನಂತರ ಅವರು ಆ ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತಾರೆ. ಇದಾಗಿದೆ 2ನೇ ಮರಣ ಅಥವಾ ನಿತ್ಯ ಮರಣ, ಮರಣದ ಕೊನೆ ಹಂತ. ಈ ಒಂದು ಅಪಾಯ ಎಲ್ಲರಿಗೋಸ್ಕರನೂ ಕಾಯ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಸಭಾ ಹಾಲ್ಗಳಲ್ಲಿ, ಅಂದರೆ ಚರ್ಚ್ ಬಿಲ್ಡಿಂಗ್ಗಳಲ್ಲಿ ಪ್ರಾರ್ಥನೆಗಳಿಗೆ ಬರೋ ಈ ಜನರಲ್ಲೂ ಅನೇಕರು ಇವತ್ತು ಕೂಡ ರಕ್ಷಣೆ ಹೊಂದದೇ ಇರೋರಾಗಿದ್ದಾರೆ. ಆ ಕಾರಣದಿಂದ ಅವರು ಕೂಡ ಆ ನಾಶಕ್ಕೆ ಗುರಿಯಾಗಿದ್ದಾರೆ. ಅಂಥವರ ಗುಂಪಲ್ಲಿ ನೀವು ಇದ್ದೀರಾ? ಅದು ನನ್ನ ಪ್ರಶ್ನೆ. ಸಹೋದರ ಸಹೋದರಿ, ನೀವು ಕೂಡ ಅಂಥವರಲ್ಲೇ ಆಗಿದ್ದೀರಾ? ನೀವು ನಿಶ್ಚಯವಾಗಿಯೂ ರಕ್ಷಣೆ ಹೊಂದಿದ್ದೀರಾ? ನೀವು ದೀಕ್ಷಾ ಸ್ನಾನ ಹೊಂದಿರೋದಲ್ಲ ನಾನು ಕೇಳ್ತಾ ಇರೋದು. ನೀವು ರಕ್ಷಣೆ ಹೊಂದಿದ್ದೀರಾ? ನೀವು ಅನ್ಯ ಭಾಷೆ ಮಾತಾಡೋದಲ್ಲ, ನೀವು ರಕ್ಷಣೆ ಹೊಂದಿದ್ದೀರಾ? ಇಲ್ಲಿ ನಾವು ಯೆಹೆಜ್ಕೇಲನ ಗ್ರಂಥದಲ್ಲಿ ಓದಿದ್ವಿ, ದೇವರು ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಎಲ್ಲ ಆಲೋಚನೆಗಳು ತಿಳಿದವನಾಗಿದ್ದಾನೆ. ಅದಲ್ಲದೆ ಯೆರೆಮೀಯನ ಗ್ರಂಥದಲ್ಲಿ ಒಂದು ವಾಕ್ಯ ಓದೋಣ. 16ನೇ ಅಧ್ಯಾಯ 17ನೇ ವಚನ. ಯೆರೆಮೀಯ 16:17. ಅವರ ನಡತೆಯನ್ನೆಲ್ಲ ದೃಷ್ಟಿಸುತ್ತೇನೆ, ಅದು ನನ್ನ ಮುಖಕ್ಕೆ ಮರೆಯಾಗಿಲ್ಲ. ಅವರ ಅಧರ್ಮವು ನನಗೆ ಗುಟ್ಟಲ್ಲ, ಪ್ರತ್ಯಕ್ಷದಲ್ಲೇ ಇದೆ. ಆಗ ದೇವರಿಗೆ ಯಾವುದು ಮರೆಯಾಗಿಲ್ಲ, ಎಲ್ಲವೂ ನೋಡುತ್ತಿದ್ದಾನೆ. ಇದನ್ನು ನಾವು ಇಬ್ರಿಯ 4:13 ನಾವು ಓದಿದ್ವಿ. ಆಗ ದೇವರು ಎಲ್ಲವನ್ನು ನೋಡ್ತಾ ಇದ್ದಾನೆ. ನೀವು ಅಂದ್ಕೋಬೇಡಿ ನಿಮ್ಮ ಪಾಪವನ್ನು ಯಾರೂ ನೋಡಿಲ್ಲ, ದೇವರೆಲ್ಲ ನೋಡಿದ್ದಾನೆ, ಪ್ರತಿಯೊಂದು ನೋಡಿದ್ದಾನೆ. ಅದಕ್ಕೆ ನಿಮಗೆ ಇವತ್ತು ಶಿಕ್ಷೆ ಸಿಗದೇ ಇರೋ ಕಾರಣ ಅದೇನೋ ಒಂದು ಹಗುರವಾದ ಒಂದು ವಿಷಯ, ಅದೇನೋ ಅಷ್ಟು ಸೀರಿಯಸ್ ಆಗಿರೋ ವಿಷಯ ಏನಲ್ಲ ಅಂತ ಅಂದ್ಕೋಬೇಡಿ. ದೇವ್ರ ಮುಂದೆ ಆವತ್ತು ನೀವು ನಿಂತ್ಕೊಳ್ಳೋವಾಗ ಯಾವೊಂದು ವಿಷಯನೂ ಬಿಡದೆ ಎಲ್ಲ ವಿಷಯಗಳು, ನಿಮ್ಮ ಮೊದಲನೇ ಪಾಪದಿಂದ ಹಿಡಿದು ಎಲ್ಲ ಪಾಪದ ಕೃತ್ಯಗಳು, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಎಲ್ಲ ವಿಷಯಗಳು ಅಲ್ಲಿ ಬಟ್ಟು ಬಯಲಾಗುತ್ತೆ. ಅಲ್ಲಿ ಎಲ್ಲಕ್ಕೋಸ್ಕರ ನೀವು ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ. ಇದರ ವಿಷಯದಲ್ಲಿ ನಾವು ಪ್ರಸಂಗಿ ಗ್ರಂಥದಲ್ಲಿ ಕೊನೆ ವಾಕ್ಯದಲ್ಲಿ ನಾವು ಓದ್ತೀವಿ. ಪ್ರಸಂಗಿ 12ನೇ ಅಧ್ಯಾಯ 14ನೇ ವಾಕ್ಯ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಆಗ ದೇವರ ನ್ಯಾಯ ವಿಚಾರಣೆ ನಡೆಯುವಾಗ ಎಲ್ಲ ರಹಸ್ಯ ಸಂಗತಿಗಳನ್ನು ದೇವರು ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾನೆ. ಅಲ್ಲಿ ನೀವು ಲೆಕ್ಕ ಒಪ್ಪಿಸ್ಬೇಕಾಗತ್ತೆ. ಇಲ್ಲಿ ಆ ವಿಷಯಗಳು ನೀವು ಮರ್ತೇ ಹೋಗಿರ್ಬೋದು, ಆದರೆ ಆವತ್ತು ನೀವು ನಿಂತ್ಕೊಳ್ಳೋವಾಗ ದೇವ್ರ ಮುಂದೆ ಎಲ್ಲವೂ ಮತ್ತೆ ವಾಪಸ್ ಬರುತ್ತೆ, ನೀವು ಲೆಕ್ಕ ಒಪ್ಪಿಸ್ಬೇಕಾಗತ್ತೆ. ಆದರೆ ಇವತ್ತು ಅನೇಕರು ಅಂದ್ಕೊಳ್ಳೋದು ನಾವು ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ. ಯಾರೂ ತಪ್ಪಿಸ್ಕೊಳ್ಳಲ್ಲ ಪ್ರಿಯರೇ. ಅರಣ್ಯಕಾಂಡ 32ನೇ ಅಧ್ಯಾಯ ಅದರಲ್ಲಿ 23ನೇ ವಾಕ್ಯನ ಓದೋಣ. ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗುವಿರಿ. ಇಲ್ಲಿ ಒಂದು ವಿಶೇಷವಾದ ಒಂದು ಸಂದರ್ಭ. ಮೋಶೆ ಇಸ್ರಾಯೇಲಿಯರಲ್ಲಿರುವ ಕೆಲವು ಗೋತ್ರಗಳಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ನೀವು ಈ ಜವಾಬ್ದಾರಿ ನೆರವೇರಿಸಬೇಕು. ಇದು ಮಾಡದೇ ಇದ್ದರೆ ದೇವ್ರ ಮುಂದೆ ನೀವು ಪಾಪಿಗಳಾಗ್ತೀರ, ಪಾಪ ಮಾಡಿದವರಾಗ್ತೀರಾ. ಆವಾಗ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ.
ಇದೇ ರೀತಿ ನಮ್ಮ ಜೀವನದಲ್ಲೂ ಪಾಪ ಉಂಟಾಗುವಾಗ ಅವ್ರ ಜೀವನದಲ್ಲಿ ಮಾತ್ರ ಇದು ಅನ್ವಯಿಸಲ್ಲ, ನಮಗೂ ಅನ್ವಯಿಸುತ್ತೆ. ಅವ್ರಿಗೆ ಮೋಶೆ ಹೇಳೋ ಎಚ್ಚರಿಕೆ ಮಾತು, ನಿಮ್ಮ ಪಾಪ ನಿಮ್ಮನ್ನು ಹಿಡ್ಕೊಳ್ಳುತ್ತೆ, ಹಿಡಿಯೋ ತನಕ ಹುಡ್ಕೊಂಡು ಬರುತ್ತೆ ಅಂತ. ಅದೇ ರೀತಿ ನೀವು ತಿಳ್ಕೊಬೇಕಾಗಿರೋದು, ನೀವು ಪಾಪ ಮಾಡಿದರೆ ಆ ಪಾಪ ನಿಮ್ಮನ್ನು ಹಿಡಿಯೋ ತನಕ ನಿಮ್ಮನ್ನು ಹುಡುಕಿಕೊಂಡೇ ಬರುವುದು ಎಂದು ನೀವು ತಿಳಿದುಕೊಳ್ಳಬೇಕು. ಅವ್ರಿಗೆ ಮೋಶೆ ಹೇಳ್ತಾ ಇದ್ದಾನೆ, ನೀವು ತಿಳಿದುಕೊಳ್ಳಿರಿ, ನೀವು ತಿಳ್ಕೋಬೇಕು. ನೀವು ಅಂದ್ಕೋಬೇಡಿ ನೀವು ತಪ್ಪಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ಯಾರೂ ತಪ್ಪಿಸ್ಕೊಂಡಿಲ್ಲ. ನಿಮ್ಗೆ ಅನ್ನಿಸ್ಬೋದು ಎಷ್ಟೋ ಜನ ಪಾಪ ಮಾಡಿದ್ದಾರೆ, ಎಷ್ಟೋ ಜನ ದೊಡ್ಡ ದೊಡ್ಡ ಕೊಲೆಗಳು ಮಾಡಿ ಆರಾಮಾಗಿ ಜೀವಿಸಿ ಈ ಲೋಕವನ್ನು ಬಿಟ್ಟಿದ್ದಾರೆ, ಈ ಲೋಕದಲ್ಲಿ ನ್ಯಾಯನೇ ಇಲ್ಲ. ಅದು ಸಂಪೂರ್ಣವಾದ ಸತ್ಯ ಅಲ್ಲ. ಯಾಕಂದರೆ ಮನುಷ್ಯನ ಜೀವನ ಈ ಶಾರೀರಿಕವಾದ ಜೀವನ ಮಾತ್ರ ಅಲ್ಲ, ಈ ಶಾರೀರಿಕವಾದ ಜೀವನ ಅಂತ್ಯ ಆದ ನಂತರ ನಮ್ಮ ಒಳಗಡೆ ಇರೋ ಆತ್ಮಕ್ಕೆ ಒಂದು ಭವಿಷ್ಯ ಇದೆ. ಅದು ಒಂದು ಕಲ್ಪನೆ ಅಲ್ಲ, ಅದೊಂದು ಯಥಾರ್ಥವಾದ ಒಂದು ಸತ್ಯ. ಆ ಒಂದು ಆತ್ಮಕ್ಕೆ ಸಿಗಬೇಕಾಗಿರೋ ಶಿಕ್ಷೆ ಸಿಗದೇ ಇರಲ್ಲ. ನಾನು ಹೇಳಿದೆ, ಪ್ರಕಟಣೆ 20ನೇ ಅಧ್ಯಾಯ 11-15 ಆ ಕೊನೆ ನ್ಯಾಯ ವಿಚಾರಣೆಯಲ್ಲಿ ಎಲ್ಲರಿಗೂ ಸಿಗಬೇಕಾಗಿರೋ ದಂಡನೆ ದೇವರ ನ್ಯಾಯ ವಿಚಾರಣೆಯಲ್ಲಿ ಸಿಗುತ್ತೆ. ಆ ತಕ್ಕಡಿಯಲ್ಲಿ ಯಾವೊಂದು ಮೋಸನೂ ವಂಚನೆಯೂ ಇರಲ್ಲ. ನ್ಯಾಯವಾದ ಒಂದು ನ್ಯಾಯ ತೀರ್ಪಲ್ಲಿ ನಡೆಯುತ್ತೆ, ನ್ಯಾಯ ವಿಚಾರಣೆ ನಡೆಯುತ್ತೆ. ದೇವರು ಎಲ್ರಿಗೂ ಸಿಗಬೇಕಾದ್ರೆ ಅವರ ಕೃತ್ಯಗಳ ಪ್ರಕಾರ ಅವರಿಗೆ ನ್ಯಾಯ ತೀರ್ಪಾಯಿತು ಅಂತ ನಾವು ಅಲ್ಲಿ ಓದ್ತೀವಿ. ಆವಾಗ ಇಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡಿರೋರು, ನೀವು ಅಂದ್ಕೊಂಡಿರ್ಬೋದು ನೀವು ತಪ್ಪಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ಆವತ್ತು ನೀವು ಲಜ್ಜೆಗೆ ಗುರಿ ಆಗ್ತೀರಾ, ಆವತ್ತು ನೀವು ಅಪಾಯಕ್ಕೆ ಗುರಿ ಆಗ್ತೀರಾ. ಅಲ್ಲಿ ಯಾರೂ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಯಾವೊಂದು ವಕೀಲು, ಯಾವೊಂದು ಲಂಚನೂ ಅಲ್ಲಿ ಕಾಪಾಡೋಕ್ಕಾಗಲ್ಲ. ಅಲ್ಲಿ ಹೋಗಬಾರ್ದು ಅಂತ ಹೇಳಿ, ಆ ಒಂದು ಶಿಕ್ಷೆಗೆ ಗುರಿಯಾಗಬಾರ್ದು ಅಂತ ಹೇಳಿ ದೇವರು ಇವತ್ತು ನಿಮಗೆ ಅವಕಾಶಗಳು ಕೊಡ್ತಾ ಇದ್ದಾನೆ. ಈ ಸಂದೇಶವು ಆ ಅವಕಾಶಗಳದ್ದು ಒಂದು ಭಾಗವಾಗಿದೆ. ಈ ಸಂದೇಶದ ಮೂಲಕ ದೇವರು ನಿಮ್ಮ ಜೊತೆ ವಾದಿಸ್ತಾ ಇದ್ದಾನೆ, ನಿಮ್ಮನ್ನು ಸೆಳೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ನಿಮ್ಮನ್ನು ಪ್ರೇರೇಪಿಸ್ತಾ ಇದ್ದಾನೆ. ನಿನ್ನ ಪಾಪಗಳನ್ನ ಬಿಟ್ಟು, ನಿನ್ನ ಪಾಪದ ಜೀವನ ಬಿಟ್ಟು ದೇವರ ಕಡೆಗೆ ತಿರುಗಿಕೋ. ಯೇಸು ಕರ್ತನ ಮೇಲೆ ನಂಬಿಕೆ ಇಡು, ಶಿಲುಬೆ ಮೇಲೆ ಆಶ್ರಯ ಬಿಡು, ಮಾನಸಾಂತರ ಪಡು, ನಿನ್ನ ಪಾಪದ ಜೀವನ ಬಿಡು, ದೇವರನ್ನು ಭಯಪಡು. ಇವತ್ತು ನೀನು ನಿರ್ಲಕ್ಷ್ಯವಾಗಿ, ಕೇರ್ಲೆಸ್ ಆಗಿ, ಬೇಕಾಬಿಟ್ಟಿಯಾಗಿ ಜೀವಿಸೋದನ್ನು ಮುಂದುವರಿಸಿದ್ರೆ ಈ ಲೋಕದಲ್ಲಿ ನಿನಗೇನೋ ಸ್ವಲ್ಪ ಆನಂದ ಸುಖ ಸಿಗ್ಬೋದು. ಪಾಪ ಕೊಡೋ ಸುಖದ ಬಗ್ಗೆ ನಾವು ಓದ್ತೀವಿ, ಅದು ತಾತ್ಕಾಲಿಕವಾದ ಒಂದು ಸುಖ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಮೋಶೆ ಬಗ್ಗೆ ನಾವು ಓದುವಾಗ, ಮೋಶೆ ಜೀವನದಲ್ಲಿ ಇದ್ದ ಸಮರ್ಪಣೆ ಬಗ್ಗೆ ಓದುವಾಗ ಈ ವಿಷಯ ನಾವು ಗಮನಿಸ್ತೀವಿ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಮೋಶೆ ಬಗ್ಗೆ ನಾವು ಓದ್ತೀವಿ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ, ಆಗ ಪಾಪ ಕೊಡುವ ಭೋಗ ಅಥವಾ ಆ ಸಂತೋಷ, ಆ ಸುಖ ಸ್ವಲ್ಪ ಕಾಲಕ್ಕೆ ಮಾತ್ರ ಇರೋದು. ಅದರ ನಂತರ ಅದಕ್ಕೆ ಸಿಗಬೇಕಾಗಿರೋ ಸಂಬಳವಾದ ಮರಣ, ಆ ಯಾತನೆ, ಆ ಒಂದು ಹಿಂಸೆ, ಅದು ಶಾಶ್ವತವಾಗಿ ಇರೋ ಒಂದು ಶಿಕ್ಷೆ ಆಗಿದೆ ಪ್ರಿಯರೇ. ಆ ಕಾರಣದಿಂದಲೇ ಯೇಸು ಕರ್ತನು ಅನೇಕ ಬಾರಿ ಸ್ವರ್ಗಕ್ಕಿಂತ ಹೆಚ್ಚಾಗಿ ನರಕದ ಬಗ್ಗೆ ವಿವರಿಸಿದ್ದಾನೆ ಸುವಾರ್ತೆಗಳಲ್ಲಿ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಕರ್ತನು ಹೇಳೋದು, ಅಲ್ಲಿರುವ ಬೆಂಕಿ ಯಾವತ್ತೂ ಆರೋಗಲ್ಲ, ಅಲ್ಲಿರೋ ಹುಳ, ಅಲ್ಲಿ ಜನರಿಗೆ ಕೊಡೋ ಹಿಂಸೆ ಕೊಡೋ ಹುಳ ಯಾವತ್ತೂ ಸಾಯಲ್ಲ. ಆ ಒಂದು ಭಯಂಕರವಾದ ಒಂದು ಶಿಕ್ಷೆಯಿಂದ ನೀವು ತಪ್ಪಿಸ್ಕೋಬೇಕು. ಅದಕ್ಕೋಸ್ಕರ ಎಷ್ಟೇ ನಷ್ಟ ಹೊಂದಿದ್ರೂ ಪರವಾಗಿಲ್ಲ, ಅಲ್ಲಿ ನೀವು ಹೋಗಬೇಡಿ. ಈ ಜೀವನದಲ್ಲಿ ನಿಮ್ಗೇನಾದರೂ ಕಳ್ಕೊಳ್ಬೇಕಾದ್ರೆ, ನಿಮ್ಗೇನಾದರೂ ನಷ್ಟ ಆದರೂ ಪರವಾಗಿಲ್ಲ, ಅಲ್ಲಿ ಹೋಗಬಾರ್ದು ನೀವು. ಅದರ ವಿಷಯದಲ್ಲಿ ನಾವು ಮತ್ತಾಯ 5ನೇ ಅಧ್ಯಾಯದಲ್ಲಿ ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ಅಲ್ಲ ಹೇಳಿದೆ, ಆ ಬೆಂಕಿ ಆರೋಗಲ್ಲ, ಆ ಹುಳ ಸಾಯಲ್ಲ. ಆ ಒಂದು ಸಂದರ್ಭದಲ್ಲೂ ಈ ವಿಷಯ ಇದೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ
28ನೇ ವಾಕ್ಯ ನಾವು ಓದಿದ್ವಿ. ಆ ವಾಕ್ಯದ ಸಂದರ್ಭದಲ್ಲೂ ನಾವು ಆ ರೀತಿ ಓದ್ತೀವಿ. 28ನೇ ವಾಕ್ಯ ನಾವು ಓದಿದ್ವಿ. 29ನೇ ವಾಕ್ಯ ನಾವು ಓದಿದ್ರೆ, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಇದನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಇದರ ಅರ್ಥ ಕರ್ತನ್ ನಮ್ಗೆ ಹೇಳ್ತಾ ಇರೋದು ಕಣ್ಣನ್ನು ಕಿತ್ತು ಬಿಸಾಕಬೇಕು ಅಂತ ಅಲ್ಲ. ಆ ರೀತಿ ಯಾವೊಂದು ಶಿಷ್ಯ ಕೂಡ ಈ ಮಾತನ್ನು ಕೇಳಿ ಆ ರೀತಿ ಅರ್ಥ ಮಾಡಿಕೊಂಡು, ಯಾವೊಂದು ಶಿಷ್ಯ ಅಂದರೆ 1ನೇ ಶತಮಾನದಲ್ಲಿ ಯೇಸು ಕರ್ತನ ಮುಖಾಮುಖವಾಗಿ ನೋಡಿ ಈ ಮಾತನ್ನು ಕೇಳಿ ಬರೆದಿರೋ ಈ ಮತ್ತಾಯನು ಬರೆದ ಸುವಾರ್ತೆ ಅಂತ ನಾವು ಹೇಳ್ತೀವಿ. ಮತ್ತಾಯನು ಈ ಸುವಾರ್ತೆ ಬರೆಯುವಾಗ ಆ ಮತ್ತಾಯ ಕೂಡ ಯಾರು ಈ ಥರ ಕಣ್ಣು ಕಿತ್ತಾಕೋದು, ಇದ್ರ ನಂತರ ನಾವು ಓದೋದು ನಿನ್ನ ಬಲಗೈ ಬಗ್ಗೆನೂ ಅದೇ ರೀತಿ ಬರೆದಿದೆ. ನಿನ್ನ ಕೈ ಈ ಥರ ಮಾಡಿದ್ರೆ ನಿನ್ನ ಕೈಯಿಂದ ಕಡ್ದಾಕು ಅಂತ. ಆ ರೀತಿ ಅಕ್ಷರಶಃವಾಗಿ ನಾವು ಆ ರೀತಿ ಮಾಡಬೇಕು ಅಂತ ಅಲ್ಲ. ಇಲ್ಲಿ ಕರ್ತನ ಈ ರೀತಿ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದರೆ, ಈ ರೀತಿ ಇದ್ರೂ ಕೂಡ ನೀನಿನ್ನು ಒಂದು ಕಣ್ಣು ಕಳ್ಕೊಂಡ್ರೂ ಕೂಡ ನೀನು ಸ್ವರ್ಗಕ್ಕೆ ಹೋಗೋದಲ್ವ ಮೇಲು. 2 ಕಣ್ಣುಗಳಿದ್ದು ನೀನು ನರಕಕ್ಕೆ ಬೀಳೋಕ್ಕಿಂತ ಮೇಲು ಒಂದು ಕಣ್ಣು ಇಲ್ಲದೆ ಒಂದೇ ಒಂದು ಕಣ್ಣು ಇಟ್ಕೊಂಡು ನೀನು ಪರಲೋಕಕ್ಕೆ ಹೋಗೋದಲ್ವ ಮೇಲು ಅಂತ ಆ ರೀತಿ ಯೋಚನೆ ಮಾಡಿದ್ರೂ ಅದೇ ಅಲ್ವ ಮೇಲು ಅಂತ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ಮೊದಲನೇ ವಿಷಯ ನಮ್ಮ ಕಣ್ಣು ನಮ್ಮ ಕೈಯೋ ಅಲ್ಲ ನಮ್ಮನ್ನು ಪಾಪ ಮಾಡಿಸೋದು. ಇಲ್ಲಿ ನಾವು ಓದೋದು, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ. ನಿಮ್ಮ ಕಣ್ಣೆಲ್ಲ ನಿಮ್ಮನ್ನು ಪಾಪದಲ್ಲಿ ಸಿಕ್ಕಿಸೋದು. ಈ ಕಣ್ಣೆಲ್ಲ ನಿಮ್ಮನ್ನು ನಿಯಂತ್ರಿಸ್ತಾ ಇರೋದು. ನಾವು ನಮ್ಮ ಒಳಗಡೆ ಇರೋ ಆತ್ಮ ಪ್ರಾಣ ಈ ಕಣ್ಣನ್ನು, ಈ ಶರೀರದಲ್ಲಿರುವ ಒಂದೊಂದು ಅಂಗಗಳನ್ನ ಉಪಯೋಗಿಸ್ತಾ ಇದೆ. ನಿಮ್ಮ ಒಳಗಡೆ ಇರೋ ಆತ್ಮ ಈ ಕೈಗೆ ಯಾರಿಗಾದ್ರೂ ದಾನ ಮಾಡು ಅಂದರೆ ದಾನ ಮಾಡುತ್ತೆ. ಅದೇ ಕೈಗೆ ಯಾರಿಗಾದ್ರೂ ಕಪಾಳ ಕೊಡಿ ಅಂದರೆ ಕಪಾಳ ಕೊಡಿಯುತ್ತೆ. ಆಗ ಈ ಕೈಯೆಲ್ಲ ಅದು ಮಾಡಿಸ್ತಾ ಇರೋದು, ನಾವು ಅದನ್ನು ಉಪಯೋಗಿಸ್ತಾ ಇರೋದು. ಆದರೆ ಇಲ್ಲಿ ಹೇಳೋ ಸಂದರ್ಭ ಏನಂದರೆ, ಯಾವುದೇ ವಿಷಯ ಆಗಿರಲಿ ನಿಮ್ಮನ್ನು ಪಾಪದಲ್ಲಿ ಸಿಕ್ಕಿಸೋ ವಿಷಯ ಏನಾದರೂ ಇದ್ದರೆ, ಅದು ಎಷ್ಟೇ ನಿಮಗೆ ಆಪ್ತವಾಗಿದ್ದರೂ, ಎಷ್ಟೇ ಪ್ರಿಯವಾಗಿದ್ದರೂ, ಅದೆಷ್ಟೇ ನಿಮಗೆ ಬಿಡೋದಕ್ಕೆ ಆಗಲ್ಲ ಆ ರೀತಿಯಾದ ಒಂದು ಅಟ್ಯಾಚ್ಮೆಂಟ್ ಇದ್ದರೂ ಕೂಡ ಅದನ್ನ ಎತ್ತು ಬಿಸಾಕಿ. ಅದನ್ನು ನಷ್ಟ ಆದರೂ ಪರವಾಗಿಲ್ಲ, ನಿಮಗೆ ನೋವಾದರೂ ಪರವಾಗಿಲ್ಲ. ಯಾಕಂದರೆ ಇದು ನಿಮ್ಮನ್ನು ನಿತ್ಯ ನಾಶಕ್ಕೆ ಸೇರಿಸುತ್ತೆ. ಯಾಕಂದರೆ ಪಾಪ ಅನ್ನೋದು ಹಗುರವಾದ ವಿಷಯ ಅಲ್ಲ. ನೀವು ಕೇರ್ಲೆಸ್ ಆಗಿ ತಗೋಬಾರ್ದು, ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಆ ವಿಷಯ ಹೇಳೋದಕ್ಕಾಗಿ ಈ ರೀತಿ ಬರೆದಿರೋದು. ಆಗ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು ಏನಕ್ಕೆ, ನಿಮ್ಮ ಜೀವನದಲ್ಲಿ ನೀವು ಇವತ್ತು ಹೇಗೆ ಜೀವಿಸ್ತಾ ಇದ್ದೀರಾ, ದೇವ್ರ ಮುಂದೆ ನಿಮ್ಮ ಹೃದಯ ಹೇಗಿದೆ, ವಿಶೇಷವಾಗಿ ನಿಮ್ಮ ಹೃದಯದಲ್ಲಿ ಇವತ್ತು ಹಾಗೆ ಹೊಟ್ಟೆ ಕಿಚ್ಚು ಮತ್ತು ಕಹಿ, ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಆಗಲ್ಲ, ಒಬ್ಬರಿಗೆ ಕ್ಷಮಿಸೋದಕ್ಕೆ ಒಂದು ಮನಸ್ಸೇ ಇಲ್ಲ, ಈ ರೀತಿಯಾದ ಒಂದು ಅವಸ್ಥೆಯಲ್ಲಿ ನೀವು ಮುಂದುವರಿಸ್ತಾ ಹೋದರೆ ನೀವು ಹೋಗಿ ಸೇರೋದು ನಿತ್ಯ ನಾಶಕ್ಕೆ ಪ್ರಿಯರೇ. ನೀವೊಂದು ದೊಡ್ಡ ಅಪಾಯದಲ್ಲಿದ್ದೀರಾ. ಇದು ಯಾರೂ ನಿಮ್ಗೆ ಹೇಳ್ತಾ ಇಲ್ಲದೆ ಇರ್ಬೋದು. ನೀವು ಸಭೆಗಳಿಗೆ ಹೋಗುವಾಗ ಬೋಧನೆಗಳು ನಡೆಯೋದು, ಪ್ರಸಂಗ ಪೀಠಗಳಿಂದ ಬೋಧನೆಗಳು ಹೆಚ್ಚಾಗಿ ನಡೆಯೋದೇನು, ನಿಮಗೆ ಅದು ಸಿಗುತ್ತೆ ಇದು ಸಿಗುತ್ತೆ, ನಿಮ್ಗೆ ಆಶೀರ್ವಾದ ಕೊಡ್ತಾನೆ, ಇವತ್ತೇ ನಂಬಿ ನಿಮಗೆ ಒಂದು ಬಿಡುಗಡೆ ಆಗುತ್ತೆ, ಈ ತಿಂಗಳೇ ಬಿಡುಗಡೆ, ಈ ವರ್ಷನೇ ಬಿಡುಗಡೆ. ಈ ವಿಷಯಗಳಲ್ಲದೆ ಬೇರೆ ಯಾವೊಂದು ವಿಷಯ ಇಲ್ಲ. ಹಾಡುಗಳೆತ್ತಿದ್ರೆ ಅದೇ ವಿಷಯ, ಪ್ರಾರ್ಥನೆಗಳಿದ್ದರೆ ಅದೇ ವಿಷಯ, ಬೋಧನೆಗಳಿದ್ದರೆ ಇದೇ ವಿಷಯ. ಬಿಡುಗಡೆ, ನಿಮ್ಗೇನಾದರೂ ಸಿಗುತ್ತೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಉಂಟಾಗುತ್ತೆ, ನಿಮಗೆ ಸುಖ ಸಿಗುತ್ತೆ, ದೇವರು ನಿಮಗೆ ಹಣ ಕೊಡ್ತಾನೆ. ಈ ರೀತಿಯಾದ ವಿಷಯಗಳಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಬಿಡುಗಡೆ, ನಿಮ್ಮ ನೋವುಗಳಿಗೆ ಒಂದು ಆದರಣೆ. ಇದಲ್ಲದೆ ನಿಮ್ಮ ಜೀವನದಲ್ಲಿ ಪಾಪ ಇದ್ದರೆ ಆ ಪಾಪಕ್ಕೆ ಸಿಗಬೇಕಾಗಿರೋ ಶಿಕ್ಷೆ ನಿಮ್ಮ ಮೇಲೆ ಬರ್ತಾ ಇದೆ. ಮಾನಸಾಂತರ ಪಡಿ ಅನ್ನೋ ಬೋಧನೆಗಳು ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತುಂಬ ವಿರಳ. ಆ ರೀತಿಯಾಗಿರುವ ಒಂದು ಫ್ಲೋ ಅಲ್ಲಿ ನೀವು ಹೋಗ್ತಾ ಇದ್ದರೆ, ನಾನು ನಿಮ್ಗೆ ಹೇಳೋ ಒಂದು ಎಚ್ಚರಿಕೆ ಮಾತು, ದೇವರ ನಾಮದಲ್ಲಿ, ಕರ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಿನಯಪೂರ್ವಕವಾಗಿ ನಾನು ಹೇಳೋ ಮಾತೇನೆಂದರೆ,
ಎಚ್ಚರಗೊಳ್ಳಿ, ದೇವರ ಕೋಪ ನಿಮ್ಮ ಮೇಲಿದೆ. ದೇವರ ನ್ಯಾಯ ವಿಚಾರಣೆ ದೇವರ ಭವನದಲ್ಲಿ ಪ್ರಾರಂಭವಾಗುತ್ತೆ ಅಂತ ನಾವು ದೇವರ ವಾಕ್ಯದಲ್ಲಿ ಓದೋದು. ದೇವರ ನ್ಯಾಯ ವಿಚಾರಣೆ, ಜಡ್ಜ್ಮೆಂಟ್ ಅನ್ನೋದು ದೇವರ ಸಭೆಯಿಂದ ಪ್ರಾರಂಭ ಆಗುತ್ತೆ. ಮೊದಲು ನಮ್ಮ ಮೇಲೆ ಪ್ರಾರಂಭ ಆಗುತ್ತೆ, ಅದರ ನಂತರ ಅವಿಶ್ವಾಸಿಗಳ ಮೇಲೆ. ಆಗ ದೇವರ ಕೋಪವನ್ನು ಸಂಗ್ರಹಿಸಬೇಡಿ. ನಾವು ರೋಮ 2ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯದವರೆಗೂ ಓದಿದ್ವಿ. ಅಲ್ಲಿ ಓದಿದ್ದು, ನೀನು ದೇವರ ಸಹನೆ ದೀರ್ಘಶಾಂತಿಯನ್ನು ಅಸಡ್ಡೆ ಮಾಡ್ತಾ ಇದ್ದೀಯಾ, ನೀನು ದೇವರ ಕೋಪವನ್ನು ನೀನು ಕೂಡಿಸಿಟ್ಕೊಳ್ತಾ ಇದ್ದೀಯಾ. ಆ ಕೋಪ ಇವತ್ತು ನಿಮ್ಮ ಮೇಲೆ ತೋರಿಸ್ತಾ ಇಲ್ಲ, ಆದರೆ ದೇವರ ಹೃದಯದಲ್ಲಿ ಪಾಪಿಗಳ ಮೇಲೆ ಕೋಪ ಇದೆ. ಅದೊಂದು ನಿಜ ಸಂಗತಿ. ಎಷ್ಟೋ ಜನ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಬೋಧನೆಗಳು ನಡೀತಾ ಇಲ್ಲದೆ ಇದ್ದರೂ ಅದ್ರ ಬಗ್ಗೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ರೋಮ 1ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಓದೋದಕ್ಕೆ ಬಯಸ್ತೀನಿ. ರೋಮ 1ನೇ ಅಧ್ಯಾಯ 18ನೇ ವಾಕ್ಯ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಆಗ ಮನುಷ್ಯರ ಅನೀತಿ ಮೇಲೆ ದೇವ್ರ ಕೋಪ ಇದೆ ಅಂತ ನಾವಿಲ್ಲಿ ಓದ್ತೀವಿ. ಆದರೆ ನೀವು ಅಂದ್ಕೋಬೋದು ಬರೀ ಅನೀತಿ ಮಾಡೋರ ಬಗ್ಗೆ ಅಂತ. ಆದರೆ ದೇವ್ರ ವಾಕ್ಯ ಹೇಳೋದೇನು? ರೋಮ 3:10, ಯಾವೊಬ್ಬ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದೇ ಹೋಗಿದ್ದಾರೆ, ಎಲ್ಲರೂ ಪಾಪ ಮಾಡಿದ್ದಾರೆ, ಯಾವೊಬ್ಬ ಮನುಷ್ಯನು ನೀತಿವಂತನಲ್ಲ ದೇವರ ದೃಷ್ಟಿಯಲ್ಲಿ. ರೋಮ 3ನೇ ಅಧ್ಯಾಯ 10 ಮತ್ತು 23ನೇ ವಾಕ್ಯ. ಇಲ್ಲಿ ನಾವು ಓದೋದು, ಆ ಅನೀತಿಯಾದ ಎಲ್ಲ ಮನುಷ್ಯರ ಮೇಲೂ ದೇವ್ರ ಕೋಪ ಇದೆ. ಕೀರ್ತನೆಗಳನ್ನ ಅನೇಕರು ಪ್ರಿಯವಾಗಿ ಓದ್ತಾರೆ. ನಾನು ಎಷ್ಟೋ ಸಾರಿ ಹೇಳೋದು, ಕ್ರೈಸ್ತರಾದ ಇವತ್ತು, ವಿಶೇಷವಾಗಿ ಭಾರತದಲ್ಲಿರೋ ಕ್ರೈಸ್ತರು ಹೆಚ್ಚಾಗಿ ಕೀರ್ತನೆಗಳು, ಜ್ಞಾನೋಕ್ತಿಗಳು ಓದ್ತಾರೆ. ಸುವಾರ್ತೆಗಳು ಓದೋದು ಕಡಿಮೆ. ಅದಕ್ಕಿಂತ ಕಡಿಮೆ ಅನ್ನೋದು ಹೊಸ ಒಡಂಬಡಿಕೆಯ ಪತ್ರಿಕೆಗಳನ್ನ ಓದಿ ಅದರಿಂದ ಕಲಿಯೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ತುಂಬ ವಿರಳವಾದ ಜನ ಹೆಚ್ಚು ಓದೋದು ಎಲ್ಲಿ? ಕೀರ್ತನೆಗಳು. ಅದು ಪ್ರಿಯವಾದ ಕೆಲವು ವಾಕ್ಯ ಭಾಗಗಳನ್ನ ಓದ್ತಾರೆ. ಯಾವ ವಾಕ್ಯಗಳಿಂದ ಅವ್ರಿಗೆ ಆದರಣೆ ಸಿಗುತ್ತೆ, ಯಾವ ವಾಕ್ಯಗಳಿಂದ ಒಂದು ಧೈರ್ಯ ಸಿಗುತ್ತೆ, ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ನಮ್ಗೆ ಏನು ಬೇಕೋ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾರಿಗೂ ಒಂದು ಹಕ್ಕು ದೇವ್ರು ಕೊಟ್ಟಿಲ್ಲ. ಈ ಸಂಪೂರ್ಣವಾದ ಸತ್ಯವೇದ, ಈ ಸಂಪೂರ್ಣ ಪುಸ್ತಕ ನಮಗೆ ಕೊಡಲ್ಪಟ್ಟಿದೆ. ಇದೆಲ್ಲವೂ ನಾವು ಓದಬೇಕು, ಇದೆಲ್ಲವೂ ನಮ್ಗೆ ಅನ್ವಯಿಸುತ್ತೆ. ಬರೀ ಆದರಣೆ ಅಲ್ಲ, ಬರೀ ಧೈರ್ಯದ ಮಾತುಗಳಲ್ಲ, ಎಚ್ಚರಿಕೆ ಮಾತುಗಳಿವೆ. ದೇವರ ವಾಕ್ಯದಲ್ಲಿ ಬಯ್ಯೋ ವಾಕ್ಯಗಳಿವೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 3ನೇ ಅಧ್ಯಾಯ ಅಲ್ಲಿ ಓದೋದೇನು? 7 ಸಭೆಗಳಿಗೆ ಕರ್ತನು ಕೊಡೋ ಸಂದೇಶಗಳು. ಅದರಲ್ಲಿ ಪ್ರಶಂಸೆಯ ವಾಕ್ಯಗಳಿದೆ. ದೇವರು ಅವ್ರನ್ನ ಪ್ರಶಂಸಿಸ್ತಾ ಇದ್ದಾನೆ, ನೀವು ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ. ಅದೇ ವೇಳೆ ದೇವರು ಅವ್ರನ್ನ ಬೈಯೋದು ಇದೆ. ಆ ರೀತಿಯಾದ ಬೈಯೋದು, ಎಚ್ಚರಿಕೆ ಕೊಡೋ ಮಾತುಗಳು, ಅವುಗಳನ್ನೆಲ್ಲ ಅಸಡ್ಡೆ ಮಾಡಿ ನಮಗೇನು ಇಷ್ಟ ಆಗುತ್ತೋ ಅದನ್ನು ಮಾತ್ರ ಓದಿದ್ರೆ ನಾವು ಗುಂಡಿಗೆ ಹೋಗೋ ಅಪಾಯ ಇದೆ. ನಾನು ಎಚ್ಚರಿಸ್ತಾ ಇದ್ದೀನಿ. ಆಗ ನಾನು ಹೇಳಿದ್ದೇನು, ಕೀರ್ತನೆಗಳು ಮಾತ್ರ ಓದಿದ್ರೆ ಸಾಕಲ್ಲ. ಕೀರ್ತನೆಗಳಲ್ಲೂ ಪೂರ್ತಿ ಎಲ್ಲ ಓದಲ್ಲ, ಯಾಕಂದರೆ ಕೀರ್ತನೆಗಳಲ್ಲೂ ಈ ವಿಷಯಗಳು ಇದೆ. ಕೀರ್ತನೆಗಳಲ್ಲಿ ಎಚ್ಚರಿಕೆ ಮಾತುಗಳು ಇಲ್ಲ ಅಂತ ಅಲ್ಲ, ಆದರೆ ಹೆಚ್ಚು ನಾವು ಬೇರೆ ಗ್ರಂಥಗಳನ್ನ ಓದಬೇಕು ಅಂತ ನಾನು ಹೇಳಿದ್ದು. ಆದರೆ ಕೀರ್ತನೆಗಳಲ್ಲೂ 7ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದ್ತೀವಿ, ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ನೋಡಿ, ಕೀರ್ತನೆಯೆಲ್ಲ ಬರೆದಿದೆ, ದೇವರು ದುಷ್ಟರ ವಿಷಯದಲ್ಲಿ ಯಾವಾಗಲೂ ಕೋಪಗೊಂಡಿದ್ದಾನಂತೆ. ಇವತ್ತು ಹೆಚ್ಚು ಬೋಧನೆ ಏನು? ದೇವ್ರು ನಿಮ್ಮನ್ನು ಪ್ರೀತಿಸ್ತಾನೆ, ಬನ್ನಿ ದೇವ್ರ ಕಡೆಗೆ ಬನ್ನಿ. ಅದು ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇದು ಕೂಡ ನಿಜ ಅಲ್ವಾ? ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ಬನ್ನಿ. ಆದರೆ ಅದೇ ವೇಳೆ ಈ ಪಾಪಿಯಾದ ನಿನ್ನ ಮೇಲೆ ದೇವ್ರ ಕೋಪ ಇರೋದು ನಿಜ ಅಲ್ವಾ? ದೇವರು ನಿಮ್ಮ ಮೇಲೆ ಕೋಪ ಇಟ್ಕೊಂಡಿದ್ದಾನೆ ಅನ್ನೋದು ನಿಜ ಅಲ್ವಾ? ಇಲ್ಲಿ ನೋಡಿ, ಯಾವಾಗಲೂ ದೇವರು ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನಾಗಿದ್ದಾನೆ. ಅದಕ್ಕೆ ಮುಂಚೆನೇ ಹೇಳಿದೆ, ದುಷ್ಟರು ಅಂದರೆ ಬರೀ ಕೆಲವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ದೇವರ ದೃಷ್ಟಿಯಲ್ಲಿ ಯಾವೊಬ್ಬ ಮನುಷ್ಯನು ನೀತಿವಂತನಲ್ಲ. ಆದರೆ ದೇವರ ಕೃಪೆಯಿಂದ
ಕ್ರಿಸ್ತನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಆ ಪರಮ ಯಜ್ಞದ ಮೂಲಕ ರಕ್ಷಣೆ ಹೊಂದಿರೋರು ಆ ಕೋಪದಿಂದ ರಕ್ಷಣೆ ಹೊಂದಿದ್ದಾರೆ. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ದೇವರ ಕೋಪದ ಅಡಿಯಲ್ಲಿದ್ದಾರೆ. ಆದರೆ ಆ ಕೋಪದಿಂದ ವಿಮೋಚನೆ ಹೊಂದಿದವರು ಕ್ರಿಸ್ತನ ಮೂಲಕ, ಕ್ರಿಸ್ತನ ಬಲಿಯ ಮೂಲಕ ಅವರು ವಿಮೋಚನೆ ಹೊಂದಿದ್ದಾರೆ. ಅವ್ರ ಮೇಲೆ ದೇವರ ಕೋಪ ಇಲ್ಲ. ಆದರೆ ಇವತ್ತು ನೀವು ಆ ರೀತಿ ವಿಮೋಚನೆ ಹೊಂದಿದ್ದೀರಾ? ಅದನ್ನು ಮುಂಚೆನೇ ಹೇಳಿದೆ ಅಲ್ವಾ, ರಕ್ಷಣೆ ಹೊಂದಿದ್ದೀರಾ ಅಂತ ನೀವು ಒಂದು ವಂಚನೆಯಲ್ಲಿ ಇರಬೇಡಿ. ನೀವು ಅಂದ್ಕೋಬೇಡಿ ಹಗುರವಾಗಿ, ಓಕೆ ನಾನು ರಕ್ಷಣೆ ಹೊಂದಿದ್ದೀನಿ, ನಾನು ಎಷ್ಟೋ ವರ್ಷಗಳಾಗಿ ಚರ್ಚ್ಗೆ ಹೋಗೋವನು, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟು ಬೆಳೆದಿದ್ದೀನಿ ಅಂತ ಕೆಲವರು ಅವಕಾಶ ಪಟ್ಟು ಅದರಲ್ಲಿ ತೃಪ್ತಿ ಪಟ್ಟಿರ್ಬೋದು. ನೀವು ಆ ರೀತಿ ಅಂದ್ಕೋಬೇಡಿ. ಯಾಕಂದರೆ ಎಲ್ಲ ಮನುಷ್ಯರು ಹುಟ್ಟು ಬೆಳೆದ ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರೂ, ಒಬ್ಬ ಸೇವಕನ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಅವನಲ್ಲಿ ಪಾಪ ಇದೆ. ಅವನು ರಕ್ಷಣೆ ಹೊಂದಬೇಕು. ಶಿಲುಬೆ ಯಜ್ಞದ ಮುಂದೆ ಅವನು ಮೊಣಕಾಲೂರಿ ರಕ್ಷಣೆಗೋಸ್ಕರ ಮೊರೆ ಇಡಬೇಕು. ಆವಾಗಲೇ ಕ್ರೈಸ್ತ ಜೀವನ ಪ್ರಾರಂಭ ಆಗೋದು. ಅದಕ್ಕಿಂತ ಮುಂಚೆ ನೀವು ವಾಕ್ಯ ಓದಿರ್ಬೋದು, ವಾಕ್ಯ ಕಲಿತಾ ಇದ್ದೀರಾ, ಅದೆಲ್ಲ ಒಂದು ಸಿದ್ಧತೆ ಅಷ್ಟೇ. ಆದರೆ ರಕ್ಷಣೆ ಹೊಂದೋದು ನೀವು ವೈಯಕ್ತಿಕವಾಗಿ ರಕ್ಷಣೆಗೋಸ್ಕರ ಮೊರೆ ಇಟ್ಟು ನೀವು ಶಿಲುಬೆಯ ಮುಂದೆ ಮೊಣೆಕಾಲೂರಿ ನೀವು ರಕ್ಷಣೆ ಹೊಂದಬೇಕು. ಅಷ್ಟುವರೆಗೂ ನಿಮ್ಮಲ್ಲಿ ಪಾಪ ಇದೆ. ಇಲ್ಲಿ ದೇವರ ವಾಕ್ಯ ಹೇಳೋದು, ದುಷ್ಟರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೋಪ ಇದೆ. ಆ ಕೋಪ ನಿಮ್ಮ ಮೇಲಿದೆ, ಇದೊಂದು ನಿಜ. ಆ ಕೋಪ ಇರೋವಾಗಲೇ ದೇವರು ಕೃಪೆಯುಳ್ಳವನಾಗಿ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾ ದೀರ್ಘಶಾಂತಿಯನ್ನು ತೋರಿಸ್ತಾ ಇದ್ದಾನೆ ಅನ್ನೋದು ನಿಜ. ಆಗ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಜೀವನ ಬೆಲೆಯುಳ್ಳದ್ದು. ಗಡಿಯಾರ ತಿರುಗೋ ಆ ಒಂದು ವೇಗದಲ್ಲೇ ನಿಮ್ಮ ಜೀವನ ಮುಗಿದೋಗ್ತಾ ಇದೆ. ನಿಮ್ಮ ಈ ಸಮಯ, ಈ ಲೋಕದಲ್ಲಿರೋ ಈ ಸಮಯ ಮುಗಿದೋಗ್ತಾ ಇದೆ, ಆ ಅವಧಿ ಮುಗಿದೋಗ್ತಾ ಇದೆ. ಅದಕ್ಕಿಂತ ಮುಂಚೆ ನೀವು ದೇವ್ರ ಜೊತೆ ಒಂದು ಸಂಬಂಧ ಪಡ್ಕೋಬೇಕು. ಆ ಸಂಬಂಧದಲ್ಲಿ ಬೆಳೀಬೇಕು. ದೇವ್ರ ಜೊತೆ ಬಾಳೋದಕ್ಕೆ, ನಿತ್ಯತ್ವದಲ್ಲಿ ಬಾಳೋದಕ್ಕೆ ನೀವು ಸಿದ್ಧ ಆಗಬೇಕು. ಅದಕ್ಕೋಸ್ಕರ ದೇವರು ಒಂದೊಂದು ದಿನ, ಒಂದೊಂದು ನಿಮಿಷ ನಿಮಗೆ ಕೊಡ್ತಾ ಇರೋದು, ದಾನವಾಗಿ ಕೊಡ್ತಾ ಇದ್ದಾನೆ. ಆಗ ನಾನು ಹೇಳಿದೆ, ನೀವು ಮಾಡೋ ಒಂದೊಂದು ಆಯ್ಕೆಗೂ, ಹೇಳೋ ಒಂದೊಂದು ಮಾತಿಗೂ, ಯೋಚನೆ ಮಾಡೋ ಒಂದೊಂದು ಯೋಚನೆಗೂ ನೀವು ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ. ಆಗ ನಿಮ್ಮ ಜೀವನವನ್ನು ಹಗುರವಾಗಿ ತಗೊಂಡು ವೇಸ್ಟ್ ಮಾಡಬೇಡಿ, ವೇಸ್ಟಾಗಿ ಇದು ಮಾಡಬೇಡಿ. ನೀವು ನಿಮ್ಮ ಜೀವನಕ್ಕೆ ತುಂಬ ಅರ್ಥ ಇದೆ, ಆಳ ಇದೆ. ದೇವ್ರ ಮುಂದೆ ನೀವು ನಿಂತ್ಕೋಬೇಕಾಗತ್ತೆ. ನೀವು ಅನೇಕರಿಗೆ ಆಶೀರ್ವಾದನೂ ಆಗ್ಬೋದು, ಅದೇ ವೇಳೆ ನೀವು ನಿಮ್ಮ ಜೀವನಕ್ಕೆ ಒಂದು ಅಪಾಯ ತಂದ್ಕೋಬೋದು. ಇವತ್ತು ನೀವು ದೇವ್ರ ವಾಕ್ಯ ಕೇಳ್ತಾ ಇದ್ದೀರ, ನೀವೊಂದು ವೇಳೆ ರಕ್ಷಣೆ ಹೊಂದದೇ ಇರೋರಾಗಿದ್ದರೆ ಇವತ್ತೇ ಮೊಣಕಾಲೂರಿ ರಕ್ಷಣೆ ಹೊಂದ್ರಿ. ಒಂದು ವೇಳೆ ನೀವು ರಕ್ಷಣೆ ಹೊಂದಿದವರಾಗಿದ್ದರೂ ಕೂಡ ನೀವು ಅಂದ್ಕೋಬೇಡಿ, ರಕ್ಷಣೆ ಹೊಂದಿದ್ದೀನಿ, ಇನ್ನು ನಾನು ಯಾವ ಪಾಪ ಮಾಡಿದ್ರೂ ನರಕಕ್ಕೆ ಹೋಗಲ್ಲ ಅಂತ. ಅದೊಂದು ನಿಜ ಅಲ್ಲ. ಅದರರ್ಥ ನೀವು ಪಾಪ ಮಾಡಿದ ಕೂಡಲೇ ದೇವರ ಎತ್ತು ಬಿಸಾಕ್ತಾನೆ ಅಂತನೂ ಅಲ್ಲ. ಆದರೆ ನೀವು ಪದೇ ಪದೇ ಪಾಪದಲ್ಲೇ ತೊಡಗಿದ್ರೆ ಒಂದು ದಿನ ಬರುತ್ತೆ, ದೇವರು ನಿಮ್ಮನ್ನು ಶಿಕ್ಷೆಗೆ ಗುರಿ ಮಾಡ್ತಾನೆ, ಆ ನ್ಯಾಯ ತೀರ್ಪಿಗೆ ಗುರಿ ಮಾಡ್ತಾನೆ. ಆ ಒಂದು ಗಳಿಗೆ ಯಾವತ್ತು ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆ ಕಾರಣದಿಂದ ನಾವು ದೇವರನ್ನು ಭಯಪಡೋಣ. ದೇವರ ವಾಕ್ಯದಲ್ಲಿರುವ ಎಚ್ಚರಿಕೆಯ ಮಾತುಗಳನ್ನ, ಆ ವಾಕ್ಯ ಭಾಗಗಳನ್ನ ನಾವು ಗಮನಿಸೋಣ. ಅದಕ್ಕೆ ಕೊಡಬೇಕಾಗಿರೋ ಗೌರವ ಸಲ್ಲಿಸೋಣ. ನಾವು ದೇವರ ಮುಂದೆ ನಾವು ಪಶ್ಚಾತ್ತಾಪಪಟ್ಟು, ನಾವು ಪಾಪದಲ್ಲಿದ್ದರೆ, ನಿಮ್ಮ ಜೀವನದಲ್ಲಿ ಪಾಪ ಇದ್ದರೆ, ಇವತ್ತು ನಿಮ್ಮ ಹೃದಯದಲ್ಲಿ ಹೊಟ್ಟೆ ಕಿಚ್ಚಿದ್ರೆ, ಹಗೆ ಇದ್ದರೆ, ಕಹಿ ಇದ್ದರೆ, ಬೇರೆಯವ್ರ ಮೇಲೆ ಒಂದು ಕನಿಕರ ಇಲ್ಲ, ಕ್ಷಮಾಪಣೆ ತೋರಿಸೋದಕ್ಕೆ ಮನಸ್ಸಿಲ್ಲ, ಅವರೇನೋ ಮಾಡಿದ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದೀರ, ಇದೆಲ್ಲ ಇಟ್ಕೊಂಡಿದ್ರೆ ಈ ಅಶುದ್ಧತೆಯೊಂದಿಗೆ ನೀವು ಪರಲೋಕವನ್ನು ಪ್ರವೇಶಿಸಲ್ಲ ಪ್ರಿಯರೇ. ದೇವ್ರ ಜೊತೆ ಸಂಬಂಧ ಇದ್ದರೂ ಕೂಡ ನೀವು ಆಗಲಿದ್ದೀರ. ದೇವ್ರ ಜೊತೆ ಒಂದು ಸಂಬಂಧ ನೀವು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಅಲ್ಲ. ಯಾಕಂದರೆ ದೇವರು ಪರಿಶುದ್ಧನು. ಈ ಒಂದು ಮಾಲಿನ್ಯತೆಯೊಂದಿಗೆ ನೀವು ದೇವ್ರ ಹತ್ರ ಬರೋಕ್ಕಾಗಲ್ಲ. ದೇವ್ರ ಹತ್ರ ನೀವು ಬರೋವಾಗಲೇ ಮೊದಲನೇ ವಿಷಯ ಏನು ನಡಿಬೇಕು ಅಂದರೆ ಶುದ್ಧೀಕರಣ ಇಲ್ಲದೆ, ಪರಿಶುದ್ಧತೆ ಇಲ್ಲದೆ ದೇವ್ರ ಜೊತೆ ಒಂದು ಸಂಬಂಧ ಸಾಧ್ಯವೇ ಅಲ್ಲ.
ಆ ಒಂದು ವಂಚನೆಯಲ್ಲಿ ನೀವು ಇರಬೇಡಿ. ನೀವು ಅಂದ್ಕೋಬೋದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆ ಪ್ರಾರ್ಥನೆ ದೇವ್ರಿಗೆ ಸಲ್ತಾ ಇಲ್ಲ, ದೇವ್ರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. ನೀವು ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೋದು, ನಿಮ್ಮ ಆರಾಧನೆ ದೇವ್ರು ಸ್ವೀಕರಿಸ್ತಾ ಇಲ್ಲ. ನೀವು ದೇವ್ರ ವಾಕ್ಯ ಧ್ಯಾನಿಸ್ತಾ ಇರ್ಬೋದು, ಓದ್ತಾ ಇರ್ಬೋದು, ಆದರೆ ದೇವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ಯಾಕಂದರೆ ದೇವರು ಪರಿಶುದ್ಧನು, ಆತನ ಸ್ವಭಾವಕ್ಕೆ ಯಾವೊಂದು ವ್ಯತ್ಯಾಸವೂ ಇಲ್ಲ. ನಿಮ್ಮ ಈ ಪಾಪದ ಲಕ್ಷಣಗಳು ಇಟ್ಕೊಂಡು ಈ ಅಶುದ್ಧತೆ, ಹೊಟ್ಟೆ ಕಿಚ್ಚು, ಹಾಗೆ ಇದ್ರ ಬಗ್ಗೆ ನಾವು ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಿಂದ 21ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಹಾಗೆ ಹೊಟ್ಟೆ ಕಿಚ್ಚು, ವ್ಯಭಿಚಾರ, ಅಂದರೆ ಬರೀ ಶಾರೀರಿಕವಾದ ವ್ಯಭಿಚಾರ ಮಾತ್ರ ಅಲ್ಲ, ಮೋಹ, ಈ ರೀತಿಯಾದ ಅಶುದ್ಧತೆಗಳು ಇಟ್ಕೊಂಡು ನಾವು ದೇವರ ಹತ್ರ ಬರೋಕ್ಕಾಗಲ್ಲ ಪ್ರಿಯರೇ. ಆ ಕಾರಣದಿಂದ ನೀವು ರಕ್ಷಣೆ ಹೊಂದದೇ ಇರೋರಾಗಿದ್ದರೆ ಇವತ್ತೇ ಮೊಣಕಾಲೂರಿ, ಶಿಲುಬೆಯ ಮುಂದೆ ಮೊಣಕಾಲೂರಿ ನೀವು ಮಾನಸಾಂತರಪಟ್ಟು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮೊರೆ ಇಟ್ಟು ಕರ್ತನಾದ ಯೇಸುವೇ ನನ್ನನ್ನು ರಕ್ಷಿಸು ಅಂತ ಹೇಳಿ ರಕ್ಷಣೆ ಹೊಂದ್ರಿ. ಇಲ್ಲ ನೀವು ರಕ್ಷಣೆ ಹೊಂದಿದವರಾಗಿದ್ದರೆ ಪ್ರಿಯರೇ, ನೀವು ಶುದ್ಧೀಕರಣ ಹೊಂದಿ ದೇವರ ಕಡೆಗೆ ತಿರುಗಿರಿ. ನೀವು ಕೃಪೆಯ ದ್ವಾರ, ಕೃಪೆಯ ಬಾಗಿಲು ಮುಚ್ಚೋದಕ್ಕಿಂತ ಮುಂಚೆಯೇ ದೇವರಲ್ಲಿ ಮೊರೆ ಇಡಿ, ದೇವರೇ ನನ್ನನ್ನು ಶುದ್ಧೀಕರಿಸು. ನಿಮ್ಮ ಪಾಪಗಳನ್ನ ನೀವು ಅರಿಕೆ ಮಾಡಿ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯದಿಂದ 9ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡಬೇಕು. 9ನೇ ವಾಕ್ಯದಲ್ಲಿ ನಾವು ಓದೋದು, ನಾವು ಪಾಪಗಳನ್ನ ಅರಿಕೆ ಮಾಡಿದರೆ ಆತ ನಮ್ಮನ್ನು ಕ್ಷಮಿಸೋದಕ್ಕೆ ನಂಬಿಗಸ್ತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ಆದರೆ ಇವತ್ತು ನಡೆಯೋದೇನೆಂದರೆ, ಪ್ರಾರ್ಥನೆ ಮಾಡುವಾಗ ಪ್ರಾರಂಭದಲ್ಲಿ ಕೆಲವ್ರನ್ನ ನೋಡಿದ್ದೀನಿ, ಕೆಲವರೆಲ್ಲ ಅನೇಕರು ಸಾಮಾನ್ಯವಾಗಿ ನಡೆಯೋ ಒಂದು ವಿಷಯ, ದೇವರೇ ನನ್ನ ಎಲ್ಲ ಪಾಪಗಳನ್ನು ಗೊತ್ತಿದ್ದುಕೊಂಡೋ ಗೊತ್ತಿಲ್ಲದೇನೋ ಏನೆಲ್ಲ ಪಾಪ ಮಾಡಿದ್ದೀನಿ ಎಲ್ಲವನ್ನು ಕ್ಷಮಿಸಿ, ಎಲ್ಲವನ್ನು ಶುದ್ಧೀಕರಿಸು. ಆ ರೀತಿ ಯಾವುದೋ ಒಂದು ಶುದ್ಧೀಕರಣ ನಡೆಯೋಕೆ ಹೋಗಲ್ಲ ಪ್ರಿಯರೇ. ಆ ರೀತಿಯಾದ ಒಂದು ಆ ಥರ ಯಾಕೆ ನಾವು ಅರಿಕೆ ಮಾಡಬಾರ್ದು? ನಮ್ಮ ಪಾಪಗಳು ಏನು ಅಂತ ತಿಳ್ಕೊಬೇಕು, ಗೊತ್ತಿಲ್ಲ ಅಂದರೆ ಕೇಳಬೇಕು. ಕೀರ್ತನೆ 139 ಅಲ್ಲಿ ಅರಸನಾದ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರಿಗೆ, ನನ್ನಲ್ಲಿ ಕೇಡಿರುವ ಮಾರ್ಗ, ನನ್ನಲ್ಲಿ ಏನಾದರೂ ಒಂದು ಅಶುದ್ಧತೆ ಇದ್ದರೆ ನನಗೆ ತೋರಿಸು ಕರ್ತನೆ. ಆ ಕೀರ್ತನೆಯ ಕೊನೆ ಭಾಗದಲ್ಲಿ ಆ ರೀತಿ ಪ್ರಾರ್ಥನೆ ಇದೆ, ನನ್ನಲ್ಲಿ ಏನಾದರೂ ಕೇಡಿರುವ ಮಾರ್ಗ ಇದ್ದರೆ ಅದರಿಂದ ನನ್ನನ್ನು ಬಿಡಿಸಿ ಸರಿಯಾದ ಮಾರ್ಗದಲ್ಲಿ ನನ್ನ ನಡೆಸು ಅಂತ. ಆ ರೀತಿಯಾದ ಪ್ರಾರ್ಥನೆ ಯಾಕಿಲ್ಲ? ಎಲ್ಲ ಪಾಪಗಳನ್ನು ಕ್ಷಮಿಸು ಅಂದರೆ ಒಬ್ಬ ಮನುಷ್ಯನ ಜೊತೆನೂ ಆ ರೀತಿ ನಾವು ಕೇಳಿದ್ರೆ ಮನುಷ್ಯ ಕೂಡ ಆ ರೀತಿ ಕ್ಷಮಿಸಲ್ಲ. ಈಗ ಯಾರಾದರೂ ನಿಮ್ಮ ಹತ್ರ ಬಂದು ಬ್ರದರ್, ಸಿಸ್ಟರ್ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ನೀವು ಆಯಿತು ಬ್ರದರ್ ನಾನು ಕ್ಷಮಿಸ್ಬಿಟ್ಟಿದ್ದೀನಿ ಅಂತಾರೆ ಹೇಳ್ತೀರಾ? ನೀವು ಸಾಮಾನ್ಯವಾಗಿ ನೀವೇನಂತ ಕೇಳ್ತೀರಾ? ಏನಾಯಿತು ಬ್ರದರ್, ಏನು ಮಾಡಿದ್ದೀರಾ, ಏನಕ್ಕೆ ಕ್ಷಮಿಸ್ಬೇಕು ಆ ಥರ ಕೇಳ್ತೀರಾ. ಇಲ್ಲದೆ ನೀವು ಗೊತ್ತಿಲ್ಲದೇ ಓಕೆ ನೀನು ಏನು ಮಾಡಿದ್ರು ಕ್ಷಮಿಸ್ತೀನಿ ಅಂತ, ಯಾಕಂದರೆ ಆ ಥರ ಹೇಳೋವಾಗಲೇ ಕ್ಷಮಿಸಿ ಬ್ರದರ್ ಅಂತ ಹೇಳೋವಾಗಲೇ ನಿಮ್ಮ ಮನಸ್ಸಲ್ಲಿ ಹುಟ್ಟೋದೇನೆಂದರೆ ಇವನು ಏನು ಮಾಡಿದ್ದಾನೋ, ನಿಮಗೊಂದು ಭಯ ಹುಟ್ಟುತ್ತೆ, ಒಂದು ಚಿಂತೆ ಹುಟ್ಟುತ್ತೆ, ಇವನೇನು ಮಾಡಿ ಬಂದಿದ್ದಾನೋ, ಯಾಕೆ ಕ್ಷಮಾಪಣೆ ಕೇಳ್ತಾ ಇದ್ದಾನೋ ಅಂತ. ನೀವು ಏನು ತಿಳ್ಕೊಳ್ದೇನೆ ಅವರು ಯಾವ ತಪ್ಪು ಮಾಡಿದ್ದಾನೆ ಅಂತ ಹೇಳ್ದೇನೆ ನೀವು ಅವನನ್ನು ಕ್ಷಮಿಸೋದಕ್ಕೆ ನೀವು ಮನಸ್ಸು ತೋರಿಸಲ್ಲ. ಯಾವ ಮನುಷ್ಯನ ಹತ್ರ ಮಾಡಲ್ಲ, ಯಾವ ಮನುಷ್ಯನ ಹತ್ರ ಸುಮ್ಮನೆ ಹೋಗಿ ಕ್ಷಮಿಸ್ಬಿಡಿ ಅಂತ ಸುಮ್ಮನೆನೂ ಹೇಳಲ್ಲ. ಆದರೆ ದೇವರ ವಿಷಯವಾಗಿ ಬರುವಾಗ ನಾವು ಯಾಕೆ ಈ ರೀತಿ ಮೂಢರಾಗಿ ಯೋಚಿಸ್ತೀವಿ? ಆ ದೇವರೆಲ್ಲ ಪಾಪಗಳನ್ನು ಕ್ಷಮಿಸ್ಬಿಡ್ತಾನೆ. ಹೋಗಿದ್ದೆ ಒಬ್ಬರು ಪಾಸ್ಟರ್ ನಮಗೆ ಆ ಥರ ಹೇಳ್ಕೊಡೋವಾಗ ಈ ಥರ ಹೇಳ್ಕೊಡ್ತಾಯಿದ್ರು. ಅದರಿಂದ ನಮಗೆ ಚೆನ್ನಾಗಿದೆ ಅರ್ಥ ಆಯಿತು. ನಾವು ಹೋಗಿದ್ದೆ ಏನೋ ಒಂದು ಜಳಕ ಮಾಡೋ ರೀತಿ, ದೇವರೇ ನನ್ನನ್ನು ರಕ್ತದೊಂದಿಗೆ ತೊಳೆದು ಶುದ್ಧೀಕರಿಸು, ನನ್ನ ಪಾಪಗಳನ್ನೆಲ್ಲ ನೀನು ಕ್ಷಮಿಸ್ಬಿಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಅದರಲ್ಲಿ ಏನು ಅರ್ಥನೂ ಇಲ್ಲ, ಯಾವೊಂದು ಗಾಂಭೀರ್ಯತೆಯೂ ಇಲ್ಲ. ಆ ರೀತಿ ಯಾರೂ ಕ್ಷಮಾಪಣೆ ಹೊಂದಲ್ಲ. ಅದು ನಿಜವಾದ ಒಂದು ಸತ್ಯ ಪ್ರಿಯರೇ. ಯಾರು ಕೂಡ ಹಳೆ ಒಡಂಬಡಿಕೆ ಆಗಿರಲಿ ಹೊಸ ಒಡಂಬಡಿಕೆ ಆಗಿರಲಿ, ಎಲ್ಲಾದರೂ ದೇವರು ಜನರ ಪಾಪಗಳನ್ನ ಕ್ಷಮಿಸಿದ್ದಾನೆ ಅಂತ ಇದ್ದರೆ ಅಲ್ಲಿ ಆ ಜನರು ಆ ಪಾಪಗಳು ಏನು ಅಂತ ತಿಳ್ಕೊಂಡ್ರು, ಅದ್ರ ಬಗ್ಗೆ ಒಂದು ಗಾಂಭೀರ್ಯತೆ ಅವರಲ್ಲಿ ಬಂತು, ಅದಕ್ಕೋಸ್ಕರ ಅವರು ಮೊರೆ ಇಟ್ಟರು, ಅವರು ದುಃಖಪಟ್ಟರು, ಅದರ ಬಗ್ಗೆ ಅವರು ಮನಸ್ಸಲ್ಲಿ ಒಂದು ವೇದನೆ, ಒಂದು ದುಃಖ ಇತ್ತು. ಆ ಪಾಪಗಳನ್ನ ಅವರು ಬಿಟ್ಟರು, ದೇವ್ರ ಕಡೆಗೆ ತಿರುಗಿಕೊಂಡ್ರು.
ಇನ್ಮೇಲೆ ಆ ಪಾಪ ನಮ್ಗೆ ಬೇಡ ಅಂತ ಮಾನಸಾಂತರ ಪಟ್ಟು ತಿರುಗೋವಾಗ ದೇವರು ಅವ್ರನ್ನ ಕ್ಷಮಿಸಿದ್ದ ಹೊರತು ಸುಮ್ಮನೆ ದೇವರೇ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ಬಿಡು ಅಂತ ಹೇಳೋದ್ರಿಂದ ಯಾವ ಒಂದು ಸಂದರ್ಭದಲ್ಲೂ ಪರಿಶುದ್ಧ ಗ್ರಂಥದಲ್ಲಿ ದೇವರ ವಾಕ್ಯದಲ್ಲಿ ಯಾವೊಂದು ಸಂದರ್ಭದಲ್ಲೂ ದೇವರು ಕ್ಷಮಾಪಣೆ ಕೊಟ್ಟಿದ್ದಾಗಿ ನಾವು ಓದಲ್ಲ. ಇದು ನಮ್ಮ ಊಹೆ ಅಷ್ಟೇ. ನಾವು ಈ ಥರ ಪ್ರಾರ್ಥನೆ ಮಾಡಿ ಮಾಡಿ ಒಂದು ಅಭ್ಯಾಸ ಆಗಿಬಿಟ್ಟಿದೆ, ದೇವರ ಕ್ಷಮಿಸು, ನಮ್ಮನ್ನು ಶುದ್ಧೀಕರಿಸು. ಆ ರೀತಿ ನಮ್ಮ ಊಹೆಗಳ ಪ್ರಕಾರ, ನಮ್ಮ ಈ ಅಭ್ಯಾಸಗಳ ಪ್ರಕಾರ ದೇವರು ಕಾರ್ಯ ಮಾಡ್ತಾನೆ ಅಂತ ನೀವು ಮೋಸಗೊಳ್ಬೇಡಿ. ದೇವ್ರಿಗಿರೋ ಒಂದು ಸ್ವಭಾವ ಅದು ಚೇಂಜ್ ಆಗಲ್ಲ, ಅದು ಮಾರ್ಪಡಲ್ಲ. ನಮ್ಮ ಊಹೆ ಪ್ರಕಾರ, ನಾವು ಅಂದ್ಕೊಳ್ಳೋ ಪ್ರಕಾರ, ಸಭಾಪಾಲಕರು ಬೋಧನೆ ಮಾಡೋ ಪ್ರಕಾರ ಅದು ಚೇಂಜ್ ಆಗಲ್ಲ. ಅದಕ್ಕೆ ದೇವ್ರ ವಾಕ್ಯ ನಮ್ಮ ಕೈಗಳಲ್ಲಿ ದೇವ್ರು ಕೊಟ್ಟಿರೋದು. ಈ ವಾಕ್ಯನ ಓದಬೇಕು. ಈ ವಾಕ್ಯದಲ್ಲಿರುವ ಸಿದ್ಧಾಂತ ಏನು? ನಾವು ಅರಿಕೆ ಮಾಡಬೇಕು, ನಾವು ಪಶ್ಚಾತ್ತಾಪ ಪಡಬೇಕು, ಆ ಪಾಪಗಳನ್ನ ಬಿಡಬೇಕು, ದೇವ್ರ ಕಡೆಗೆ ತಿರುಗಬೇಕು. ಆವಾಗಲೇ ದೇವ್ರು ನಿಮ್ಮನ್ನು ಕ್ಷಮಿಸೋದು. ಆಗ ನೀವು ಅಂದ್ಕೋಬೇಡಿ ನನ್ನ ಎಲ್ಲ ಪಾಪಗಳನ್ನ ಕ್ಷಮಿಸು ಅಂತ. ಆ ರೀತಿ ಮಾಡೋ ಮೂಢತೆಯನ್ನು ಇವತ್ತೇ ಬಿಡಿ. ಅದ್ರ ಬದಲಾಗಿ ಕೂತ್ಕೊಂಡು ದೇವರ ಸನ್ನಿಧಿಯಲ್ಲಿ, ನಾನು ಯಾವಾಗಲೂ ಹೇಳೋದು ಏಕಾಂತತೆಯಲ್ಲಿ ನಿಮ್ಮನ್ನು ನೀವೇ ವಿವೇಚಿಸಿ, ನನ್ನ ಜೀವನದಲ್ಲಿ ಎಲ್ಲಿ ನಾನು ದೇವರಿಂದ ದೂರ ಹೋಗಿದ್ದೀನಿ. ಯೋಸೇಪ ಮರಿಯ, ನಾನು ಯಾವಾಗಲೂ ಹೇಳೋದು ಯೋಸೇಪ ಮರಿಯ ಆ ಬಾಲಕನಾದ ಯೇಸುವನ್ನು ಯೆರೂಸಲೇಮ್ ದೇವಾಲಯದಲ್ಲಿ ಬಿಟ್ಬಿಟ್ಟು ಬಂದುಬಿಟ್ರು. ಅವ್ರು ಅಂದ್ಕೊಂಡಿದ್ರು ನಮ್ಮ ಜೊತೆನೇ ಇದ್ದಾನೆ. ಅವ್ರಿಗೆ ಗೊತ್ತಾದಾಗ ಯೇಸು ನಮ್ಮ ಜೊತೆ ಇಲ್ಲ ಅಂತ ಇದ್ದಾಗ ಅವರು ಹೋಗಿ ಹುಡುಕೋದಕ್ಕೆ ಪ್ರಾರಂಭಿಸಿದ್ರು. ಹಿಂತಿರುಗಿ ಯೆರೂಸಲೇಮ್ಗೆ ಹೋದ್ರು, ಹುಡುಕ್ತಾ ಇದ್ರು. ಅದೇ ರೀತಿ ನೀವು ಕೂಡ, ನೀವು ಅಂದ್ಕೊಂಡಿರ್ಬೋದು ದೇವ್ರು ನಮ್ಮ ಜೊತೆನೇ ಇದ್ದಾನೆ, ಸಂಬಂಧ ಎಲ್ಲ ಸರಿಯಾಗೇ ಇದೆ, ನಾನು ಸರಿಯಾಗೇ ನಡೀತಾ ಇದ್ದೀನಿ. ಆದರೆ ಇವಾಗ ನಿಮ್ಗೆ ಅರ್ಥ ಆಗಬೇಕು, ಸರಿಯಾಗಿಲ್ಲ, ದೇವ್ರ ಜೊತೆ ಸಂಬಂಧ ಸರಿಯಾಗಿಲ್ಲ. ಪರಿಶುದ್ಧನಾದ ದೇವ್ರ ಜೊತೆ ನನ್ನ ಈ ಅಶುದ್ಧತೆ, ಹಾಗೆ ಕಹಿ, ಹೊಟ್ಟೆ ಕಿಚ್ಚು, ಈ ರೀತಿಯಾದ ಕ್ಷಮಾಪಣೆ ಇಲ್ಲದೆ ಇರೋ, ಒಂದು ಕರುಣೆ ಇಲ್ಲದೆ ಇರೋ ಈ ಹೃದಯದೊಂದಿಗೆ ದೇವ್ರ ಜೊತೆ ಸಂಬಂಧ ಸಾಧ್ಯ ಇಲ್ಲ. ಈ ರೀತಿ ಅರ್ಥ ಆದ ನಂತರ ದೇವ್ರನ್ನ ನೀವು ಹುಡುಕಬೇಕು. ಅದನ್ನ ನಾವು ಓದ್ತೀವಿ, ದೇವ್ರ ಹತ್ರ ಬನ್ನಿ, ದೇವ್ರು ನಿಮ್ಮ ಹತ್ರ ಬರ್ತಾನೆ, ಯಾಕೋಬ 4ನೇ ಅಧ್ಯಾಯದಲ್ಲಿ. ಅದಲ್ಲದೆ ದೇವರನ್ನ ಹುಡುಕಿರಿ, ಸಂಪೂರ್ಣ ಮನಸ್ಸೊಂದಿಗೆ ಹುಡುಕಿರಿ, ಆಗ ನಿಮಗೆ ಆತನು ದೊರೀತಾನೆ, ನೀವು ಆತನ ಕಂಡ್ಕೊಳ್ತೀರಾ ಅಂತ ನಾವು ಯೆಶಾಯನ ಪ್ರವಾದನೆಯಲ್ಲಿ, ಯೆರೆಮೀಯನ ಪ್ರವಾದನೆಲ್ಲ ಓದ್ತೀವಿ. ಯೆರೆಮೀಯನ ಪ್ರವಾದನೆಯಲ್ಲಿ ಆ ರೀತಿಯ ಒಂದು ವಾಕ್ಯ ಇದೆ. ಆಗ ದೇವರನ್ನು ನೀವು ಹುಡುಕ್ರಿ. ಆ ರೀತಿ ನಿಮ್ಮ ಪಾಪಗಳೇನು ಅಂತ ನೀವು ತಿಳ್ಕೊಳ್ರಿ, ಕೂತ್ಕೊಳ್ಳಿ. ಆತುರತೆ ಬೇಡ. ಕೆಲವರು ಪ್ರಾರ್ಥನೆ ಮಾಡೋವಾಗ ಏನೊಂದು ಬುಲೆಟ್ ಟ್ರೈನ್ ಹೋಗೋ ಥರ ಬಡ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲಿ ಯಾವೊಂದು ಗಾಂಭೀರ್ಯತೆ, ಯಾವೊಂದು ಆಳ, ಯಾವೊಂದು ಹೃದಯದ ಒಂದು ಭಾಗನೇ ಇಲ್ಲ. ಅವ್ರ ಹೃದಯದಿಂದ ಅಲ್ಲ ಪ್ರಾರ್ಥನೆ ಮಾಡೋದು, ಒಂದು ಅಭ್ಯಾಸದಿಂದ, ಬಾಯಿ ಮಾತುಗಳಿಂದ ಪ್ರಾರ್ಥನೆ ಮಾಡ್ತಾರೆ. ಅದು ದೇವ್ರಿಗೆ ಸಲ್ಲಲ್ಲ ಪ್ರಿಯರೇ. ಕೀರ್ತನೆಗಳಲ್ಲಿ ಒಂದು ಕೀರ್ತನೆ ಇದೆ. ಕೀರ್ತನೆಗಳಲ್ಲಿ 62ನೇ ಕೀರ್ತನೆ 8ನೇ ವಾಕ್ಯ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಇಲ್ಲಿ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ನಾವು ಇಂಗ್ಲೀಷಲ್ಲಿ, ಆಂಗ್ಲದಲ್ಲಿ ನಾವು ಓದೋದಾದರೆ ಇಲ್ಲಿ ಬರೆದಿರೋದು, ನಿಮ್ಮ ಹೃದಯವನ್ನು ಆತನ ಮುಂದೆ ಒಯ್ಯಿರಿ. ಒಂದು ನೀರನ್ನು ಒಯ್ಯೋ ರೀತಿ ನೀವು ನಿಮ್ಮ ಹೃದಯದಲ್ಲಿರೋ ಎಲ್ಲವನ್ನು ಒಯ್ಯಿರಿ. ಆಗ ಪ್ರಾರ್ಥನೆ ಅನ್ನೋದು, ನಾನು ಯಾವಾಗಲೂ ಹೇಳೋದು, ನಿಮ್ಮ ಹೃದಯದಿಂದ ಹುಟ್ಟಬೇಕು, ಹೃದಯದಿಂದ ಮಾತಾಡಬೇಕು. ದೇವ್ರ ಜೊತೆ, ಒಬ್ಬ ಸ್ನೇಹಿತನ ಜೊತೆ, ಒಬ್ಬ ತಂದೆ ಜೊತೆ ಒಬ್ಬ ಮಗ ಹೇಗೆ ಮಾತಾಡ್ತಾನೆ ಆ ರೀತಿ ಮಾತಾಡಬೇಕು. ದೇವರಿಗೆ ನಿಮ್ಮ ಆತ್ಮಾರ್ಥತೆ ಬೇಕು, ನಿಮ್ಮ ಹೃದಯದಿಂದ ಆ ಪ್ರಾರ್ಥನೆ ಹುಟ್ಟಬೇಕು. ಆಗ ಆ ಒಂದು ವೇಗ ನೀವು ಬಿಟ್ಟು, ಆತುರತೆ ಬಿಟ್ಟು, ನೀವು ಶಾಂತವಾಗಿ ದೇವರ ಸನ್ನಿಧಿಗೆ ಬಂದು ಏಕಾಂತತೆಯಲ್ಲಿ ಯಾಕೆ ಅಂದರೆ ನೀವು ಬೇರೆ ಒಂದು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ, ಬೇರೆ ಯಾರೇನು ಮಾತಾಡ್ತಾ ಇದ್ದಾರೆ ಅದೆಲ್ಲ ಇಲ್ಲದೆ, ನೀವು ಸಂಪೂರ್ಣವಾಗಿ ದೇವರ ಮೇಲೆ ಗಮನ ಇಟ್ಟು ಏಕಾಗ್ರತೆಯೊಂದಿಗೆ ದೇವ್ರ ಸನ್ನಿಧಿಯಲ್ಲಿ ಕೂತು ನಿಮ್ಮ ಪಾಪಗಳನ್ನ ನೀವು ಎಚ್ಚೆತ್ತುಕೊಂಡು, ಅದ್ರ ಬಗ್ಗೆ ಎಚ್ಚೆತ್ಕೊಂಡು, ದೇವರೇ ನಾನು ಇದನ್ನು ಮಾಡಿದೆ, ಇದರ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಇದನ್ನು ನಾನು ಬಿಟ್ಬಿಡ್ತಾ ಇದ್ದೀನಿ. ಆ ರೀತಿ ಒಂದೊಂದು ಪಾಪದ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಆತ್ಮಾರ್ಥವಾಗಿ ದೇವ್ರ ಜೊತೆ ಮಾತಾಡ್ತಾ ಶುದ್ಧೀಕರಣ ಹೊಂದಬೇಕು ಪ್ರಿಯರೇ.
ಆ ರೀತಿ ನೀವು ಮಾಡುವಾಗ ನಿಮ್ಮ ಕ್ರೈಸ್ತ ಜೀವನದಲ್ಲಿ ಒಂದು ಹೊಸದಾದ ಒಂದು ನೂತನತನ, ಅಂದರೆ ಒಂದು ತಾಜಾತನ ನೀವು ಅನುಭವಿಸ್ತೀರ. ದೇವರ ಸಾನ್ನಿಧ್ಯ ನೀವು ಅನುಭವಿಸ್ತೀರ. ದೇವ್ರ ಜೊತೆ ಒಂದು ಸಂಬಂಧ ನೀವು ಅನುಭವಿಸ್ತೀರ. ಆ ಒಂದು ಸಂತೋಷ, ಆ ಒಂದು ಶಕ್ತಿ, ದೇವರ ಆತ್ಮನ ಕಾರ್ಯಗಳು ನೀವು ನಿಮ್ಮ ಜೀವನದಲ್ಲಿ ರುಚಿಸ್ತೀರ. ಆಗ ಪ್ರಿಯರೇ, ಈ ಒಂದು ಯಾಂತ್ರಿಕವಾದ ಒಂದು ಕ್ರೈಸ್ತ ಜೀವನ ಬಿಟ್ಟು ಬಿಡೋಣ. ದೇವ್ರ ಜೊತೆ ನಿಕಟವಾದ ಒಂದು ಸಂಬಂಧ ಪಡ್ಕೊಂಡು ಅದರಲ್ಲಿ ನಾವು ಬೆಳೆಯೋಣ. ದೇವರ ಹತ್ರ ಬರೋಣ. ಆತನು ನಮ್ಮ ಹತ್ರ ಬರ್ತಾನೆ. ಆಗ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕೊನೆಯದಾಗಿ ಯಾಕೋಬನ ಪತ್ರಿಕೆಯಲ್ಲಿ ಆ ವಾಕ್ಯ ಓದಿ ನಾವು ಮುಕ್ತಾಯಗೊಳಿಸೋಣ. ಯಾಕೋಬ 4ನೇ ಅಧ್ಯಾಯ 8ನೇ ವಾಕ್ಯ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆಗ ನೀವು ಈ ರೀತಿ ಪ್ರಯತ್ನ ಹಾಕ್ತಾ, ನೀವು ಪ್ರಾರ್ಥನೆ ಮಾಡುತ್ತಾ, ನಿಮ್ಮ ಹೃದಯವನ್ನು ಬಿಚ್ಚಿ, ನಿಮ್ಮ ಪಾಪಗಳ ಬಗ್ಗೆ ಎಚ್ಚೆತ್ತುಕೊಂಡು ಆ ಪಾಪಗಳನ್ನ ಅರಿಕೆ ಮಾಡಿ ಮಾನಸಾಂತರಪಟ್ಟು ಶುದ್ಧೀಕರಣಕ್ಕಾಗಿ ನೀವು ಆತ್ಮಾರ್ಥತೆಯೊಂದಿಗೆ, ತವಕದೊಂದಿಗೆ ದೇವರ ಹತ್ರ ಬರುವಾಗ ಖಂಡಿತವಾಗ್ಲೂ ದೇವರು ನಿಮ್ಮ ಹತ್ರ ಬರ್ತಾನೆ, ನಿಮ್ಮ ಜೊತೆ ಮಾತಾಡ್ತಾನೆ. ನಿಮ್ಮ ದೇವರ ಶಬ್ದ ನಿಮ್ಗೆ ಕೇಳಿಸುತ್ತೆ. ದೇವರಿಗೆ ಆವಾಗ ನಿಮ್ಮ ಪ್ರಾರ್ಥನೆಗಳು ಸಲ್ಲುತ್ತೆ. ನಿಜವಾಗ್ಲೂ ದೇವ್ರ ಜೊತೆ ನೀವು ನಿಕಟವಾಗ್ತೀರ. ದೇವರು ನಿಮ್ಮ ಜೀವಿತವನ್ನು ಅನೇಕರ ಆಶೀರ್ವಾದಕ್ಕಾಗಿ ಉಪಯೋಗಿಸ್ತಾನೆ. ಆ ರೀತಿ ದೇವರು ಈ ಸಂದೇಶದ ಮೂಲಕವೂ ದೇವರ ಹತ್ರ ಬರೋದಕ್ಕೆ ನಿಮ್ಮೊಬ್ಬೊಬ್ಬರನ್ನು ಸಹಾಯ ಮಾಡಲಿ. ರಕ್ಷಣೆ ಹೊಂದದೇ ಇರೋರು ರಕ್ಷಣೆ ಹೊಂದಲಿ. ರಕ್ಷಣೆ ಹೊಂದಿದವರು ಪಾಪದಲ್ಲಿ ಜೀವಿಸ್ತಾ ಇದ್ದರೆ ಅವರು ಶುದ್ಧೀಕರಣ ಹೊಂದಲಿ. ಇದೇ ನನ್ನ ಆಶೆ, ಪ್ರಾರ್ಥನೆ ಆಗಿದೆ. ಮತ್ತೊಮ್ಮೆ ಭೇಟಿಯಾಗೋದ್ವರೆಗೂ ದೇವರು ನಿಮ್ಮ ಜೊತೆ ಇರಲಿ. ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ.